ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಜಯ ಬಸವರಾಜ ಭಕ್ತ ಜನ ಸುರಭುಜ, ಜಯತು ಮಹಾಕಾರಣಿಕ ಪರಶಿವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು. ಜೈ ಗುರು ಬಸವೇ. ವಿಶ್ವಗುರು ಬಸವಣ್ಣನವರಿಗೆ ಮಳೆ ಮ್ಯಾಲಿಂದ ಬಿದ್ದುದು, ಮಳೆ ಭೂಮಿ ಬಿದ್ದು ತಣ್ಣಗಾಗ್ಯಾವ. ನಾವು ಗರಂ ಆಗ್ಬೇಕು, ಯಾಕಂದ್ರೆ ನಮ್ಮಲ್ಲಿ ಸೋಯಾ ಚಂದ ಬೆಳಿತಾವ ಅಂಥೇಳಿ ಘೋಷಣೆ ಹಾಕ್ರಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಸದ್ಗುರು ಚೆನ್ನ ಬಸವೇಶ್ವರರಿಗೆ ಜಯವಾಗಲಿ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣವ ಪ್ರಕೃತಿ ಸೌಮ್ಯನೋ ಪ್ರಣಯ ಶಕ್ತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ಪ್ರಣಂಗ ಚಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ. ಇವನಾರವ ಎಂದೆನಿಸಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ನಾವೆಲ್ಲ ಒಂದು ನಿಮಿಷ ಶಾಂತವಾಗಿ ಆಶ್ರಮದೊಳಗೆ ನಮ್ಮನ್ನು ನಾವು ಮರೆತು ಕೂಡಬೇಕಾಗ್ಯದ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆಗೆ ನಮ್ಮೆಲ್ಲರ ಗಮನವಿರಲಿ. ಲೌಕಿಕದ ಎಲ್ಲವೂ ಪಾಶಗಳಿಂದ ಹರಿದೊಗೆದು ಬಸವಾದಿ ಶರಣರ ತತ್ವದೆಡೆಗೆ ನಮ್ಮ ಪಯಣವಾಗಲಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಮನಸ್ಸು ಹಗುರವಾಗಿದೆ, ಭಾವ ಸಂತೃಪ್ತವಾಗಿದೆ. ಬದುಕಿನ ಜಂಜಾಟ ಕ್ಷಣಕಾಲ ನಮ್ಮಿಂದ ಮರೆಮಾಚಿದೆ ಎನ್ನುವ
ಕಾಯಕಲ್ಪದೊಳಗೆ ತೇಲ್ತಾ ತೇಲ್ತಾ ಹೋಗೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ಈ ಭಾಗದ ನಡೆದಾಡುವ ದೇವರು ಕನ್ನಡದ ಪಟ್ಟದೇವರೇ ಎಂದೇ ಖ್ಯಾತರಾಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ದೀಕ್ಷಾ ಗುರುಗಳು ನನ್ನ ನರಜನ್ಮವ ತೊಡೆದು ಹೊರಜನ್ಮವ ಮಾಡಿದ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃದೈವಗಳು ಆಗಿರುವಂಥ ಅನುಭವ ಮಂಟಪದ ಅಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಪ್ರವಚನ ಸೇವಾ ಸಮಿತಿ ಆಶ್ರಯದಲ್ಲಿ ಜರುಗುತ್ತಿರುವಂಥ ಶ್ರಾವಣ ಮಾಸದ ಈ ಸಮಾರಂಭದ ಒಂದು ತಿಂಗಳ ಪರ್ಯಂತವಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಮುನ್ನಡೆಸ್ಕೊಂಡು ಹೋಗ್ತಿರುವಂಥ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಯಾವತ್ತೂ ಕಮಲ್ನಗರಿನ ಪ್ರವಚನವನ್ನು ಆಲಿಸಲಿಕ್ಕೆ ಮತ್ತು ಮನೆಯಾಗ ಕುಂತು ಕೇಳುತ್ತಿರುವಂಥ ಎಲ್ರಿಗೂ ಅನಂತ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಇವತ್ತು ಎಷ್ಟನೇ ದಿವಸ ರೀ? 14ನೇ ದಿನ. ಇವತ್ತು 14 ಅಂದ್ರೆ ಅರ್ಧ ಮುಗೀತು. ಅರ್ಧ ಶ್ರವಣ ಮುಗೀತು. ನಾಳೆ ಬರುವಂಥ ಶ್ರವಣ ನಡಿನ ಸೋಮವಾರ ಅಂತ ಹೇಳ್ತಾರೆ ಅಲ್ರಿ. ನಾಳೆನೆಲ್ಲ ನಾಳೆ ನಡಿನ ಸೋಮವಾರ, ಅರ್ಧ ಸೋಮವಾರ ಮುಗೀತು, ಶ್ರವಣ ಮುಗೀತು, ಕೇಳೋದು ಇನ್ನೂ ಏನಿದ್ರು ಭೀ ಅರ್ಧ. ಈ ಜೀವನ ನನಗೊಂದು ಹಲಿಕೆ ಮಾಡಿದ್ದೆ ಅನ್ನೋದು ನಮ್ಮ ನೀಲಕಂಠೇಶ್ವರ ಸ್ವಾಮಿಯವರು ಭಾಳ ಚಂದ ಹಾಡಿದ್ರು. ಹಾಡೋದ್ರ ಮೂಲಕ ಒಂದು ಚಿಂತೆ ಬಗ್ಗೆನೇ ಒಂದು ವಚನನೂ ಹೇಳಿದ್ರು. ಖುಷಿ ಅದ. ಯಾಕಂದರೆ ಜೀವನದೊಳಗೆ ನಾವು ಹ್ಯಾಂಗಿದ್ರೂ ಒಂದು ಇರ್ತದೆ. ಇವತ್ತು ನಾವು ಯಾವ್ದು ನೋಡ್ತಾ ಇದ್ದೀವಿ ರೀ? ಚಿಂತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಭಕ್ತಿ ದಾಸೋಹವನ್ನು ಯಾರು ತಗೊಂಡರಿ? ಬಸವರಾಜ ದಂಪತಿಗಳು ಇವತ್ತಿನ ಭಕ್ತಿ ದಾಸೋಹವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತಾ, ನಾವು ಚಿಂತೆ ವಿಷಯವನ್ನು ಯಾರಿಗೆ ಜಗತ್ತಿನೊಳಗೆ ಚಿಂತೆ ಇಲ್ಲ ಅನ್ನೋದೊಂದು ಪ್ರಶ್ನೆ ಬರ್ತದೆ. ಚಿಂತೆ ಮನುಷ್ಯನ ಭೌತಿಕವಾಗಿ ಚಂದ ಬದುಕಬೇಕು ಅಂದರೆ ಯಾವುದರ ಒಂದು ಆಲೋಚನೆ ಒಳಗೆ ಚಿಂತೆ ಒಳಗೆ ಇರ್ತಾನೆ. ನಾವು ಪ್ರಾಪಂಚಿಕ ಲೋಕದ ಚಿಂತೆಯನ್ನು ಮಾಡ್ತೀವಿ. ಬುದ್ಧ ಆಶೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದ. ಆದರೆ ಬುದ್ಧನಿಗೆ ಆಶೆ ಇರಲಿಲ್ಲೇನು ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಬರ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಶರಣ ಸೋದರಾಗಿರುವಂಥ ನಿಂಬಲ್ಲಿ ತಾಲೂಕು ಪಂಚಾಯತಿನ ಎಡಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಘಾಟಿ ಅಣ್ಣವ್ರು ಬಂದಿದ್ದಾರೆ. ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವ ಮುಕ್ತಿದಾರ್ ಬಂದಿದ್ದಾರೆ. ಶರಣಪ್ಪ ರಾಷ್ಟ್ರೀಯ ಬಸವದ ಸಕ್ರಿಯರು, ನನ್ನ ಮಾರ್ಗದರ್ಶಕರು ಇರುವಂಥ ಶರಣಪ್ಪಣ್ಣವ್ರು ಬಂದಿದ್ದಾರೆ. ಗೋಳೆ ಅಣ್ಣವ್ರು ಬಂದಿದ್ದಾರೆ. ಅವರೆಲ್ಲರಿಗೂ ಸೇವಾ ಸಮಿತಿ ವತಿಯಿಂದ
ಆತ್ಮೀಯ ಸ್ವಾಗತವನ್ನು ಕೋರೋಣ. ಜೀವನದೊಳಗೆ ಚಿಂತೆ ಇಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಆ ಮಹಾತ್ಮರಿಗಿರುವಂಥ ಚಿಂತೆ ಒಂದಿದ್ದರೆ ನಮಗಿರುವಂಥ ಚಿಂತೆ ಮತ್ತೊಂದದ. ಜೀವನ ನಾವು ನಿನ್ನೆ ದಿವಸ ಮನಸ್ಸಿನ ಬಗ್ಗೆ ನೋಡ್ತಾ ಬಂದ್ವಿ. ಮನಸ್ಸು ನಮ್ಮ ಹತೋಟಿಯಲ್ಲಿ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದು ತಿಳ್ಕೊಂಡ್ವಿ. ನಾವು ಏನು ಚಿಂತೆ ಯಾಕೆ ಬರ್ತದೆ ಅಂದರೆ ಮನಸ್ಸಿನ ಮುಂದಿನ ಭಾಗ ಇದು. ಮನಸ್ಸಿನ ತೊಳಲಾಟವೇ ಚಿಂತೆ ಅಂತ ಹೇಳ್ತಾರೆ. ಮನಸ್ಸು ಅದರೊಳಗೆ ಸಕ್ರಿಯವಾಗಿದ್ದರೆ ಚಿಂತೆ ಅದನ್ನು ಇನ್ನೂ ವಿಚಲಿತಗೊಳಿಸ್ತದೆ. ಮನುಷ್ಯನನ್ನು ಖಿನ್ನತೆಯನ್ನಾಗಿ ಮಾಡ್ತದೆ. ನಮ್ಮ ಬದುಕನ್ನು ನಶ್ವರವಾಗಿ ಮಾಡ್ತದೆ. ಹೇಳ್ತಾರೆ, ಚಿತೆ ಬೆಂಕಿಯನ್ನು ಸುಟ್ಟರೆ ಚಿಂತೆ ಮನುಷ್ಯನನ್ನು ಸುಡ್ತದೆ ಅನ್ನುವಂಥದ್ದು ಒಂದು ಕಡೆ ನೋಡ್ತೀವಿ. ಹಾಗಾದ್ರೆ ಆ ಚಿಂತೆದಲ್ಲಿ ಅಂಥದ್ದು ಏನು ತಾಕತ್ತದ? ಯಾಕೆಕ್ಕ ಭಾಳ ಬಡು ಆಗಿದೆ ಇತ್ತಿತ್ತಲಾಗಿ ಅಂತಂದ್ರೆ ಯಾನು ಒಂದ ಎಡ್ಡ ಮೈ ತುಂಬ ನೂರಾರು ಚಿಂತೆ ಅವ ಯಕ್ಕ ಅಂತ ಹೇಳ್ತೀವಿ. ನೂರಾರು ಚಿಂತೆ ಯಾಕೆ ಇರ್ತಾವ ನೋಡ್ರಿ. ಯಾರ ಎಲೆಕ್ಷನ್ದಾಗ ನಿಂತರು ಅಂತ ತಿಳ್ಕೊರಿ. ಸಂಡೇ ನಮಗೆ ಚುನಾವಣೆ ನಿಂತೀವಿ, ನಮ್ಗೆ ಓಟ್ ಹಾಕ್ರಿಂದ ನಮ್ಮ ಮನೆಗೆ ಯಾರು ಬರ್ತಾರೆ. ಆಯ್ತು ರೀ ಹಾಕ್ತೀವಿ ಅಂತ ಹೇಳಿ ಕಳೆದ್ರೆ ಮುಗೀತು. ನಾವೇನು ಮಾಡ್ತೀವಿ, ಅವ್ರು ಯಾರು ಬಂದಾರ ಅವ್ರು 10 ವರ್ಷ ಕೆಳಗೆ ನಮಗೆ ಮಾತಾಡಿಂದಿರ್ತದೆ. ನೀ ಏನು ಶಾಣೆ ಇದ್ದಿ ಹೋಗೋ ಅಂದಿಂದಿರ್ತದೆ. ಆ ಮಗ ನನಗೆ ಹಿಂಗೆ ಅಂದಾನ, ಅವನಿಗೆ ನಾ ಹೆಂಗೆ ಓಟ್ ಹಾಕಲಿ? ಹಾಕೋದಿಲ್ಲ ಅಂತ ಚಿಂತೆದಾಗಿರ್ತೀವಿ. 10 ವರ್ಷ ಕೆಳಗಾಡಿರುವಂಥ ಮಾತು ನಮ್ಮ ತಲೆಯೊಳಗೆ ಇಟ್ಕೋತೀವಂದ್ರೆ, ಶರಣರ ಒಂದು ವಚನ ನಮ್ಮ ತಲೆಯೊಳಗೆ ಇಟ್ಕೊಂಡ್ರೆ ಏನು ನಮ್ಮ ಮುತ್ತಿನ ಗಂಟು ಹೋಗ್ತದೆ ರೀ. ಯಾರೋ ಒಬ್ಬರು ಮಗ ನೀ ಚಂದ ಓದೋ ಅಂತ ನಮ್ಮ ಅವ್ವ ಅಪ್ಪ ಹೇಳ್ತಾರೆ, ಆ ಮಾತು ನಮ್ಮ ತಲೆಯೊಳಗೆ ಇಟ್ಕೊಳ್ಳಂಗಿಲ್ಲ. ಯಾರೋ ಒಬ್ಬರು ಮಹಾತ್ಮರು ನಿನ್ನ ಬದುಕನ್ನು ಚಂದ ಇಟ್ಕೊ ಮಗ ಅಂತ ಹೇಳ್ತಾರೆ, ಆ ಮಾತು ನಮ್ಮ ತಲೆಯಾಗ ಇರೋಂಗಿಲ್ಲ. ಯಾರೋ ಒಂದು ಹೇಳಿದ ತಕ್ಷಣ ನಾವು ಟೆನ್ಷನ್ ಮಾಡ್ಕೊಳ್ತೀವಿ, ಖಿನ್ನಕ್ಕೊಳಗಾಗ್ತೀವಿ, ಮತ್ತೊಂದು ಮಾಡ್ಕೊಳ್ತೀವಿ. ಯಾರು ಚಂದ ಬಟ್ಟೆ ಹಾಕ್ಕೊಂಡು ಬಂದರು ನಮಗೆ ಕುದಿ. ಅವ್ರು ಅಂಥ ಚಂದದ ಬಟ್ಟೆ ಹಾಕ್ಕೊಂಡು ಬಂದರು, ನಾ ಹಿಂಗೆ ಹಾಕ್ಕೊಂಡ. ನಾವು ಶರಣರು ನಮಗೆ ಕಲಿಸ್ಕೊಟ್ಟಿರೋದೇನು ಅಂದರೆ ನಾವಾಗಿ ಬದುಕುವುದನ್ನು. ಇದು ನಾ ಪದೇ ಪದೇ ಹೇಳ್ತೀನಿ. ಯಾವತ್ತು ನಮ್ಮ ಬದುಕಿಗೆ ಬೆಲೆ ಬರ್ತದೆ ಅಂದ್ರೆ, ಯಾವತ್ತು ನಮಗೆ ಈ ದೇಹ ಕಾಯಕ್ಕೆ ಬೆಲೆ ಬರ್ತದೆ ಅಂದ್ರೆ ಮತ್ತೊಬ್ಬರಿಗೆ ನೋಡಿ ಬದುಕೋದಲ್ಲ ಅಂತ ತಿಳ್ಕೊಂಡಾಗ ಬೆಲೆ ಬರ್ತದೆ. ನಮ್ಮನ್ನು ನಾವು ಬದುಕಬೇಕು. ಅವ್ರು ಭಾಳ ಚಂದ ಮನೆ ಕಟ್ಟ್ಯಾರ ಅಂತ ತಿಳ್ಕೊಂಡು ಅವ್ರು ಹ್ಯಾಂಗೆ ಕಟ್ಟಿದ್ರು, ಅವ್ರು ರೊಕ್ಕ ಎತ್ತಂದು ಬಂತು, ನಾವೆಲ್ಲರೂ ಅವ್ರಿಗೆ ಚಂದಪಟ್ಟಿ ಮಾಡಿ ಕೊಟ್ಟಿವೇನು? ಅವ್ರು ಹ್ಯಾಂಗಾರೇ ಕಟ್ಟಿರ್ಬೇಕು ರೀ. ಅವ್ರ ಮನೆ ಹ್ಯಾಂಗೆ ಕಟ್ಟ್ಯಾರ ಅಂತ ತಿಳ್ಕೊಂಡು ನಾ ಯಾಕೆ ಬಡವಾಗಬೇಕು? ಮತ್ತೊಬ್ಬರು ಚಿಂತೆಯೊಳಗೆ ನಮ್ಮ ಬದುಕನ್ನು ನಾವು ಯಾವ ದಾರಿ ಬರಬೇಕಾಗ್ಯದೋ ಆ ದಾರಿ ಬರದೇ ಇರುವಂಥ ಪರಿಸ್ಥಿತಿ ಒಳಗೆ ನಾವು ಚಲನಶೀಲರಾಗಿ ನಡೀತಾ ಇದ್ದೀವಿ. ಹಂಗಾದ್ರೆ ಇಲ್ಲೊಬ್ಬರು ಹೇಳ್ತಾರೆ ಭಾಳ ಚೆಂದಾಗಿ, ನಾವು ಜೀವನದೊಳಗೆ ಮತ್ತೊಬ್ಬರೊಂದಿಗೆ ತಾಳೆ ಮಾಡ್ಕೊಂಡು ಬದುಕಬಾರ್ದು ಅಂತ ಒಂದು ಕಡೆ ಹೇಳ್ತಾರೆ. ತೃಪ್ತಿ ಇಲ್ಲದ ಜೀವನ ಚಿಂತೆಗೀಡು ಮಾಡ್ತದೆ. ಎರಡನೇದಾಗಿ, ಎಲ್ಲಿ ತೃಪ್ತಿ ಇಲ್ಲ ನಮಗೆ, ಎದ್ರೊಳಗೂ ತೃಪ್ತಿ ಇಲ್ಲ. ಕುಂತರು ಇಲ್ಲಿ ಸಮಾಧಾನ ಬೇಡ, ನಿಂತರು ಸಮಾಧಾನ ಬೇಡ. ಯಾಕಂದ್ರೆ ನೋಡ್ರಿ, ನಮಗೆ ಗಂಡಸ ಮಗ ಹುಟ್ಟ್ಯಾನ ಅಂತಂದ್ರೆ ಛೇ ನನಗೆ ಹೆಣ್ಣು ಹುಟ್ಟಬೇಕಾಗಿತ್ತು ರೀ, ಹೆಣ್ಣು ಹುಟ್ಟ್ಯಾದ ಗಂಡಸು ಹುಟ್ಟಬೇಕಾಗಿತ್ತು ರೀ. ನನಗೆ 10,000 ರೂಪಾಯಿ, ನಾನು ಬಸವ ಕಲ್ಯಾಣಕ್ಕೆ ನೌಕರಿ ಮಾಡಿನಾಗ 500 ರೂಪಾಯಿ ಪಗಾರ ಇತ್ತು ನನಗೆ. ಬಸವ ಕಲ್ಯಾಣಕ್ಕೆ 3 ವರ್ಷ ಖೋಬಾ ಕಾಲೇಜಿನಾಗ ನೌಕರಿ ಮಾಡಿನಾಗ 500 ರೂಪಾಯಿ ಪಗಾರ ಇತ್ತು. 550 ರೂಮಿನ ಕಿರಾಯ ಇತ್ತು. ಭಾಳ ಸಮಾಧಾನ ಇದ್ದಾಗ ನಮ್ಮಪ್ಪ ಅಂತಿರೋ, ಮಗ ನೀ ನೌಕರಿ ಕಲ್ಯಾಣದಾಗ ಮಾಡ್ತೇವೆ, ನಂಬಲ್ಲಿ ಮಾಡ್ತೇವೆ ಅಂತಿರೋ. ಅದು ಮನೆಯಿಂದ ರೊಕ್ಕ ತೊಗೊಂಡು ಹೋಗ್ತಿದ್ದಲ್ಲಿ, ರೂಮಿನ ಕಿರಾಯ ಕೊಡಬೇಕಲ್ಲ. ಆದರೂ ಸಹಿತ 500 ರೂಪಾಯಿ ಕೊಟ್ಟರು ಸಹಿತ ಅವ್ರು ಚೆಕ್ ಕೊಡ್ತಿದ್ರು, ಅದರೊಳಗೆ ತೃಪ್ತಿ ಇತ್ತು. ಇವತ್ತು ನಮಗೆ 1 ಲಕ್ಷ ರೂಪಾಯಿ ಪಗಾರ ಆದ್ರೂ ಇನ್ನೂ ನಮಗೆ ಸಮಾಧಾನ ಇಲ್ಲ, ಕಮ್ಮಿ ಬೀಳ್ತದೆ. ಅಂದ್ರೆ ನಮಗೆ ಮನಸ್ಸು ಹೊಯ್ದಾಡ್ತಾ ಇರ್ತದೆ. ನಾವು ಹಿಂದಕ್ಕೆ ನಮಗೆ ರೊಟ್ಟಿ ಮ್ಯಾರ ಇಟ್ಟು ಪಲ್ಯ ಇದ್ರೆ ಸಾಕು ಅಂತ ಬದುಕಿನವ್ರು ಇದ್ದೀವಿ ನಾವೆಲ್ಲ. ಕೆಲವರು ಇರಲಿಕ್ಕಿಲ್ಲ, ಕೆಲವರು ಹುಟ್ಟಿನಿಂದಲೇ ಬಂಗಾರ ಚಮಚ ಇಟ್ಕೊಂಡು ಬಂದವರು ಇದ್ದಿರ್ಬೇಕು. ಆದರೆ ನಾವು ಮಧ್ಯಮ ವರ್ಗದಲ್ಲಿ ಬಂದಿರೋದ್ರಿಂದ ನಾವು ಹುಟ್ಟಿದ ತಕ್ಷಣ ಬೆಳೆದ ತಕ್ಷಣ ನಮಗೆ ತುಂಗುಡು ರೊಟ್ಟಿ, ಬುಕ್ನೆ ಖಾರ, ಎಣ್ಣೆ ಕೊಟ್ಟರೆ ಭಾಳ ಸಮಾಧಾನ ಇರ್ತಿದ್ದೆವು.
ಇವತ್ತು ನಮಗೆ ಭಗವಂತ ಎಲ್ಲವೂ ಕೊಟ್ಟಾನ, ಸಮಾಧಾನ ಇಲ್ಲ. ಸಂಪತ್ತು ಕೊಟ್ಟಾನ, ಐಶ್ವರ್ಯ ಕೊಟ್ಟಾನ, ಮಕ್ಕಳು ಕೊಟ್ಟಾನ, ಹೆಂಡರು ಕೊಟ್ಟಾನ. ಆದರೂ ಮತ್ತು ಅದೆಲ್ಲವನ್ನು ಬಿಟ್ಟುಕೊಟ್ಟು ಮತ್ತೊಬ್ಬರು ಬದುಕನ್ನು ಚಿಂತಿಸಿದಾಗೆ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತೀವಿ. ಬೇರೆಯವ್ರ ಬದುಕಿನ ಬಗ್ಗೆ ಆಲೋಚನೆ ಮಾಡಿದ್ರೆ ನಮಗೇನು ಸಿಗ್ತದೆ? ಅವ್ರ ಮನೆಗೆ ಎಲ್ಲೋ ಟೂರ್ ಹೋಗ್ಯಾರ ಅಂತ ತಿಳ್ಕೊಂಡು ನಮ್ಮ ಮನೆಗೆ ಟೂರ್ ಹೋಗಲಿಲ್ಲ ಅಂದ್ರೆ ಅವ್ರು ಏನಾರ ಇದ್ರಿಬೇಕು ಹೋಗ್ಯಾರ. ಅವ್ರು ಹೋಗ್ಲಾಕ 8 ದಿನಕ್ಕೊಂದು ಸಲ ಅವ್ರು ಹೊರಗೆ ಹೋಗ್ತಾರೆ. ನೀವು ನಂಗೆ ಯಾಕೆ ಕರ್ಕೊಂಡು ಹೋಗಲ್ರಿ ಅಂತ ಮನ್ಯಾಗ ಗಂಡನ ಸರಿ ಜಗಳ ಆಡಿದ್ರೆ. ಜೀವನದೊಳಗೆ ಹೋಲಿಕೆ ಮಾಡಿ ಬದುಕೋದನ್ನು ಬಿಡಬೇಕು. ನಮಗೆ ಚಿಂತೆ ಬರೋಂಗೇ ಇಲ್ಲ. ಚಿಂತೆ ನಾವು ಹಾಳಾಗೋದಿಲ್ಲ ಅಂದರೆ ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡಿ. ನಾನು ನಿಮಗೆ ಹೇಳ್ತೀನಿ ಮತ್ತು ನೆನಪು ಕೊಡ್ತೀನಿ. ಸಾಯಂಕಾಲ ನಾವು ಮಲ್ಕೊಳ್ಳುವಾಗ ನನ್ನ ಬದುಕಿನ ಬಗ್ಗೆ, ನನ್ನ ಜೀವನದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಏಳಿಗೆ ಬಗ್ಗೆ ನಾನು ಏನು ಇವತ್ತು ಆಲೋಚನೆ ಮಾಡೀನಿ, ವಿಚಾರ ಮಾಡೀನಿ ಅನ್ನೋದನ್ನು ಮೆಲುಕು ಹಾಕಬೇಕು. ಆಗ ನಮ್ಮ ಮನಸ್ಸು ಹೇಳ್ತದೆ, ಇವತ್ತು ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಬಗ್ಗೆ 20%, 30%, 10%, 0% ಹೇಳ್ತದೆ. ನಾವು ಹೆಚ್ಚಿಗೆ ಪರ್ಸೆಂಟೇಜ್ ಯಾವುದು ಕೊಡ್ಲತ್ತೀವಿ ಅಂದ್ರೆ ಬಾಹ್ಯ ಬದುಕಿನ ಬಗ್ಗೆ, ಮತ್ತೊಬ್ಬರಿನ ಬದುಕನ್ನು ಕುರಿತು ನಾವು ಆಲೋಚನೆ ಮಾಡೋದ್ರಲ್ಲಿ ನಮ್ಮತನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದಕ್ಕೆ ಹೇಳ್ತಾರೆ, ಜ್ಞಾತ್ವಾಪಿ ರೋಷ ಮೇವ ಕರೋತಿ ಲೋಕಃ. ಈ ಜ್ಞಾನವನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಳೋದನ್ನು ಬಿಟ್ಟುಕೊಟ್ಟು ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡಿಕೊಂಡು ದುಃಖಿತರಾಗ್ತಾ ಇದ್ದೀವಿ ಅಂತ. ಇದು ಶ್ಲೋಕ, ಸಂಸ್ಕೃತ ಶ್ಲೋಕ ಒಂದು ಕಡೆ ಬರ್ತದೆ. ಏನು ಹೇಳ್ತಾರೆ? ಜ್ಞಾತಾಪಿ ದೋಷಮೇವ ಕರೋತಿ ಲೋಕಃ. ನಾವು ಅದ್ಭುತವಾಗಿರುವಂಥ ಶರೀರವನ್ನು, ಅದ್ಭುತವಾಗಿರುವಂಥ ದೇಹ ಕಾಯವನ್ನು, ಎಲ್ಲವನ್ನು ಜಗತ್ತನ್ನು ಗೆಲ್ಲಬಹುದು ಅನ್ನುವಂಥ ಈ ಶರೀರವನ್ನು ನೋಡ್ರಿ. ಅಬ್ದುಲ್ ಕಲಾಮ ಪೇಪರ್ ಮಾಡಿ ಬದುಕುವಂಥ ಒಬ್ಬ ಸಣ್ಣ ಹುಡುಗ, ನಿಮ್ಮೆಲ್ಲರಿಗೂ ಗೊತ್ತದ. ಅವ ಎಂದೂ ಜೀವನದೊಳಗೆ ಹಿಂತಿರುಗಿ ನೋಡಲೇ ಇಲ್ಲ. ಅವ ಬಾಲ್ಯದಾಗಿರುವಾಗ ಅವ್ರ ಅಕ್ಕ ಆ ತಾಳಿ ಮಂಗಳಸೂತ್ರ ಬೇರೆ ಕಡೆ ಗಿರ್ವಿ ಇಟ್ಟು ಅವನು ಫೀಸನ್ನು ಕಟ್ಟಿರುವಂಥದ್ದು ಪ್ರಸಂಗವನ್ನು ಅವನ ಜೀವನದೊಳಗೆ ನೋಡ್ತೀವಿ. ಇವತ್ತು ಜಗತ್ತಿಗೆ ಕ್ಷಿಪಣಿ ಜನಕ ಅಂತ ಅನಿಸ್ಕೊಂಡ. ಬೇರೆದೇನೂ ಅಲ್ಲ. ಇದು ನಾವು ಆಲೋಚನೆ ಮಾಡಬೇಕು. ನಮಗೆ ಭಗವಂತ ಎಲ್ಲವೂ ಕೊಟ್ಟಾನ. ಎಲ್ಲವೂ ಕೊಟ್ಟ ಮೇಲೆ ನಮ್ಮತನವನ್ನು ಇಟ್ಕೊಂಡು ನಮ್ಮ ನೆಲೆ ಒಳಗೆ ಬದುಕಬೇಕು. ನಮ್ಮ ನೆಲೆ ನಮ್ಮ ಜೊತೆನೇ ಬರ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ಅದಕ್ಕೆ ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದನ್ನು ಬಿಡಬೇಕು ಅನ್ನುವಂಥದ್ದನ್ನು, ಬಿಟ್ಟಾಗ ನಮ್ಮ ಬದುಕು ಹಸನಾಗ್ತದೆ ಅನ್ನುವಂಥದ್ದನ್ನು ಶರಣರು ನಮಗೆ ಕಲಿಸ್ಕೊಟ್ಟಾರ. ನೋಡಿರಿ, ಭಕ್ತ ಪ್ರಹ್ಲಾದ ಅಂತ ಕೇಳಿ. ಭಕ್ತ ಪ್ರಹ್ಲಾದ ಭಗವಂತ ಎಲ್ಲ ಕಡೆ ಅದನ ಅಂತ ಅವನಿಗೆ ನಂಬಿಕೆ ಇತ್ತು. ಅವ್ರ ತಂದೆಗೆ ಆ ನಂಬಿಕೆ ಇರಲಿಲ್ಲ. ಅವ ಚಿಂತೆಗೀಡಾದ ಏನೇನು ಮಾಡ್ದ ಅನ್ನೋದನ್ನು ನಾವು ನೋಡ್ತೀವಿ. ಶಬರಿ ಚಿಂತೆಯನ್ನು ಮಾಡಿದಳು, ಅದು ನಾವು ನೋಡ್ತೀವಿ. ಆಕೆ ಶಬರಿ ಎದಕ್ಕೆ ಚಿಂತೆ ಮಾಡಿದಳು? ಅವ್ರ ಗುರು ಹೇಳಿರಂತ, ಈ ಕಾಡಿನೊಳಗೆ ನೀನು ರಾಮ ಬಂದು ದರ್ಶನ ಕೊಡ್ತಾನ ಅಂತ ಹೇಳಿದ್ರಂತ. 12 ವರ್ಷ ತನಕ ಆ ರಾಮ ಬರುವಿಕೆಗಾಗಿ ಆಕೆ ಕಾಯ್ಕೊಂಡಿರ್ತಳು. ಅದು ಆಕಿನ ಒಂದು ಚಿಂತೆ. ಅವಳು ಮಾಡಿದ್ದು ಒಂದು ರೀತಿ ಇದ್ದರೆ ನಾವು ಮಾಡೋದು ಮತ್ತೊಂದು ರೀತಿ. ಅವಳು ಭಗವಂತನ ಬರುವಿಕೆಗಾಗಿ ಚಿಂತೆ ಮಾಡಿದ್ರೆ, ನಾವು ನಮ್ಮ ಬದುಕನ್ನು ವ್ಯಸನದ ಕಡೆ ಕೊಂಡೊಯ್ಯುವಂಥ ಚಿಂತೆಯನ್ನು ನಾವು ಮಾಡ್ಲಿಕ್ಕೆ ಆರಂಭ ಮಾಡೀವಿ. ಮನೆಯೊಳಗೆ ಸೊಸೆ ತರಬೇಕಾಯ್ತು ಅಂದ್ರೆ ಆಕೆ ಹೆಂಗಿರ್ತಾಳೋ ಏನೋ, ಆಕೆ ಬಂದು ನನಗೆ ಅನ್ನ ಹಾಕ್ತಾಳೋ ಇಲ್ಲೋ, ಆಕೆ ನಂಗೆ ಚೆಂದ ನೋಡ್ಕೋತಾಳೋ ಇಲ್ಲೋ. ನಾವು ನೆಗೆಟಿವ್ ಥಾಟ್ಸ್ ಅನ್ನೋದನ್ನು ನಮ್ಮ ಮನಸ್ಸಿನಿಂದ ಕಿತ್ತು ಹಾಕಬೇಕು. ನನ್ನ ಮಗ ಹೊರಗೆ ಹೋದ ಅಂದ್ರೆ ನನ್ನ ಕೈಗೆ ಹತ್ತಾನೋ ಇಲ್ಲೋ, ಹತ್ತನ ಅನ್ನುವಂಥದ್ದು ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು. ಅದಕ್ಕೆ ಮುಂದುವರಿತಾರೆ, ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಶ್ರೀರಂಗನೊಳ ಮೆಚ್ಚುವ ತನಕ. ನಾವು ಪ್ರತಿ ಸಲ ನಾವು ಯಾವಾಗ ನಮ್ಮ ಮನಸ್ಸಿನ ಚಿಂತೆ ಹಗುರಾಯ್ತದ ಅಂದರೆ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಲೀನ ಮಾಡಿನಾಗ, ಪರಮಾತ್ಮನಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ, ಪರಮಾತ್ಮನ ನೆನಹಿನಲ್ಲಿ ನಮ್ಮ ಜೀವನವನ್ನು ಸಾಗಿದ್ದಾಗ ನಮ್ಮ ಮನಸ್ಸು ಹಾಯಾಗಿ ಇರ್ತದೆ, ತಣ್ಣಗಿರ್ತದೆ. ಮುಂದುವರೆದು ಹೇಳ್ತಾರೆ, ಸತಿ ಇದ್ದರೂ ಚಿಂತೆ, ಇದು ದಾಸರು ಹೇಳ್ತಾರೆ, ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದೇ ಚಿಂತೆ, ಈ ಮಾತಹೀನ ಸತಿಯೂ ಇದ್ದರೂ ಚಿಂತೆ,
ಮಕ್ಕಳಿಲ್ಲದ ಚಿಂತೆ, ಮಕ್ಕಳಾದರೂ ಚಿಂತೆ, ಬಡವನಾದರೂ ಚಿಂತೆ, ಬಲ್ಲವನಾದರೂ ಚಿಂತೆ, ಈ ಹಿಡಿಯನ್ನು ಕೈಯೊಳಗಾದರೂ ಚಿಂತೆ, ಪಡವಿಯೊಳಗೆ ನಮ್ಮ ಪುರಂದರ ವಿಠಲ ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ. ಈ ಯಮಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ ಅಂತ ಅಕ್ಕ ಹೇಳ್ತಾಳೆ, ಮುಂದೆ ನೋಡೋರು. ದಾಸರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬನಿಗೆ ಚಿಂತೆ ಇಲ್ಲದ ಮನುಷ್ಯ ಜಗತ್ತಿನೊಳಗೆ ಯಾರೂ ಇಲ್ಲ, ಎಲ್ಲರಿಗೂ ಚಿಂತೆ ಅವ. ನಮ್ಮ ಕುಟುಂಬದ ಬಗ್ಗೆ ನಾವು ಚಿಂತೆ ಮಾಡ್ಯಾರ. ಮೊದಲು ಚಿಂತೆ ಮಾಡ್ಯಾರಿ ಅಂದ್ರೆ ಚಿಂತೆ ಮತ್ತು ಚಿಂತನೆ ಬೇರೆ. ಚಿಂತೆ ಮಾಡಿದ್ರೆ ಮನಸ್ಸು ಹಾಳಾಗ್ತಾವ, ಚಿಂತನೆ ಮಾಡಿದ್ರೆ ಮನಸ್ಸು ವಿಕಸನಗೊಳ್ತದೆ. ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರ ಜೊತೆ ಕೂತು, ನಮ್ಮ ಕುಟುಂಬದವ್ರ ಜೊತೆ ಕೂತು ಒಂದು ಪರಿಪಾಠವನ್ನು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನಾವು ಮುಂಜಾನೆ ಯಾರಿಗೂ ಒಂದು ಕಡೆ ಕೂತು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾರು ನೌಕರಿ ಹೋಗೋರು ಇರ್ತೀರಿ, ಯಾರು ಮಕ್ಕಳು ಶಾಲೆಗೆ ಹೋಗೋರು ಇರ್ತಾರೆ, ಏನೋ ಇರ್ತದೆ, ಒತ್ತಡಗಳು ಇರ್ತಾವೆ. ಒಂದು ವಿನಂತಿ ಏನು ಅಂದರೆ, ದಿನ ಒಂದು ಸಲ ಆದರೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಂದೇ ಸಲ ಊಟ ಮಾಡಬೇಕು. ಅದು ಯಾವಾಗ ಸಾಧ್ಯ? ಸಾಯಂಕಾಲ ಆಯಿತು. ದಿನಂಪ್ರತಿ ನನ್ನ ಕುಟುಂಬದ ಮನೆಯೊಳಗಿರುವಂಥ ಎಲ್ಲ ಸದಸ್ಯರು, ಮಗ ಬಂದ 6 ಕುಂಡ, ಮಗಳು ಬಂದಳು 6.5 ಕುಂಡಳು, ಒಬ್ಬೊಬ್ಬರು ಒಂದೊಂದು ಅಂತೀರಲ್ಲ ನೀವು, ಒಂದೊಂದು ಗಂಗಳ ತೆಗೆದ ಏತನ ಇಡ್ಲಿ ಅಂತ ನೀವು ಅಂತೀರಿ. ಎಲ್ಲರೂ ಕುಟುಂಬದ ಸದಸ್ಯರು ಅಲ್ಲಿ ಕುಂತು ಉಂಡಾಗ ಒಂದು ಕುಟುಂಬದ ಬಗ್ಗೆ ನಮಗೆ ಒಂದು ಭಾವನಾತ್ಮಕ ಸಂಬಂಧಗಳನ್ನ ಬೆಸಗೆ ಆಯ್ತದೆ. ಅಣ್ಣ ತಮ್ಮರು ಒಂದು ಕಡೆ ಕುಂತು ಉಂಡಾಗ ನೆಗಣಿದ್ರೆ ಊಟಕ್ಕೆ ಬಡಿಸುವಾಗ ಅದು ಮಜಾನೇ ಬೇರೆ ಇರ್ತದೆ. ಆಕಿನ ಗಂಡ ಆಕಿನ ಕೊಲ್ಯಾಗ ನೀಡೋದು, ಈಕಿನ ಗಂಡ ಈಕಿನ ಕೊಲ್ಯಾಗ ನೀಡೋದು, ಮಕ್ಕಳಿಗೆ ಕದ್ದು ಕಿಶೆದಾಗ ಲಡ್ಡು ಇಡೋದು, ಇವು ಮನೆಯೊಳಗೆ ಆಗಬಾರ್ದು. ಅವ್ರವ್ರ ಚಿಂತೆ ಅವ್ರವ್ರಿಗೆ ಇರಬಾರ್ದು. ಮನೆಯೊಳಗೆ ಅಂದಮೇಲೆ ಅದು ಮನೆ ನಂದೆ. ಈ ದೇಹ ಅಂದಮೇಲೆ ಕಣ್ಣು, ಮೂಗು, ಈ ಚರ್ಮ ಎಲ್ಲವೂ ನಂದೆ. ಯಾರೋ ಇಬ್ಬರು ಸೌತರಿದ್ರಂತ. ಸೌತರಿದ್ದಾಗ ಅವ ಮಾಡ್ಕೊಬಾರ್ದಾಗಿತ್ತು, ಮಾಡ್ಕೊಂಡ. ಆಕಿ ಇವರಿಬ್ರದ್ದು ತಾಪಿಗೆ ತಾಳಾರ್ದವ ಏನಂದ ಅಂತ, ನಾವು ಸುಮ್ಮನೆ ಮಾಡ್ಕೊಂಡ ನಿಮ್ಮಿಬ್ಬರಿಗೆ ಅಂದ ಅಂತ. ನಿನಗೆ ಮಾಡ್ಕೊಂತ ಯಾರಂದ್ರು ಅಂತವ್ರು. ಆಕೆ ಒಬ್ಬಕ್ಕೆ ಅಂದಳು ಅಂತ ಹಿರೇಕಿ, ನಾ ದೊಡ್ಡಕ್ಕಿ ಇದ್ದ, ಈ ಭಾಗ ನಾ ತಗೋತ, ಈ ಭಾಗ ನೀ ತಗೋ ಅಂದಳಂತ. ಅವ್ರಿಗೆ ಇಬ್ಬರಿಗೂ ಚಿಂತೆ ಬಿತ್ತು. ಆ ಭಾಗ ಸುಮ್ಮನೆ ಒಂದು ಕಟ್ಟಿಗೆ ತೊಗೊಂಡು ಒಂದು ಮುಳು ತೊಗೊಂಡು ಚುಚ್ಚಬೇಕು. ನಾ ಏನು ಮಾಡಿದೆ, ಅದು ನನ್ನ ಕಾಲದೇನು, ಅದು ನಿನ್ನ ಕಾಲದ ಅನ್ಬೇಕಾಕಿ. ನೆಗಣಿ ಕಾಲಲ್ಲ, ಅದು ಆಕಿನ ಗಂಡನ ಕಾಲೇ. ಆಕೆ ಈ ಕಾಲಿಗೆ ಚುಚ್ಚಬೇಕು, ಈ ಗಲ್ಲಕ್ಕೆ ಚುಚ್ಚಬೇಕು, ಈ ಗಲ್ಲಕ್ಕೆ ಚುಚ್ಚಬೇಕು. ಅವಂದಂತ ನನ್ನ ಬದುಕು ಈಟೆ ನಶ್ವರಾಗಿ ಹೋಲತ್ತದ, ನೀವು ತಮಾಷೆ ಆಗ್ಯದ, ನನ್ನ ಜೀವನ ಹಾಳಾಗ್ಯದ ಅಂದ. ಅವರಿಬ್ರಿಗೂ ತಮಾಷೆ ಆಯಿತು, ಇವನ ಬದುಕು ಹಾಳಾಯಿತು. ಅವ್ರಿಗೆ ಆ ಚಿಂತೆಯೊಳಗೆ ಬಿದ್ದಿರುವಂಥ ಮನುಷ್ಯ ಕೊನೆಗಂದ ಅಂತ, ನನ್ನ ಬದುಕು ಪರಮಾತ್ಮ ನನ್ನ ನೀ ಕೊಂಡೊಯ್ಯಿ ಅಂತ ಹೇಳ್ದ ಅಂತ. ಹೆಂಗೆ ಕೊಂಡೊಯ್ತಾನ್ರಿ? ನಾವು ಮಾಡಿದ್ದು ನಾವು ಗಳಿಬೇಕಲ್ಲ, ನಾವು ಮಾಡಿದ್ದು ನಾವು ಉಣಬೇಕಲ್ಲ. ಅದು ಯಾರಿಂದಲೂ ಮಾಡೋಕ್ಕಾಗಲ್ಲ. ತಪ್ಪು ನಾವು ಮಾಡ್ತೀವಂದರೆ ನಾವೇ ಶಿಕ್ಷೆಯನ್ನು ಅನುಭವಿಸ್ಬೇಕು. ಇಲ್ಲಿ ಹೇಳ್ತಾರೆ, ಸತಿ ಇದ್ದರೂ ಚಿಂತೆ, ಹೆಂಡತಿ ಇದ್ದರೂ ಚಿಂತೆ. ಆಕೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಬರ್ಬುಸಿದ್ದಳು ಅಂದ್ರೆ, ರೋಡಿ ಬಂದು ಹಲಲಲ್ಲ ಅಂತ ಬಾಯಿ ಮಾಡೋಕ್ಕೆ ಇದ್ದಳು ಅಂದ್ರೆ. ನಾನು ನಿಮಗೊಂದು ಸತ್ಯ ಘಟನೆ ಹೇಳ್ತೀನಿ, ಬಾಲ್ಕಿದಾಗ ನಡೆದಿತ್ತು. ಯಾರ ಮನೆಯಾಗ ನಡೆದಂತ ಹೇಳಲ್ಲ. ಅಲ್ಲಿ ಹೋಗಿದ್ದ ನಾನು. ಆ ಕೂಸು ಸಣ್ಣ ಕೂಸದ ರೀ, 3 ವರ್ಷದಿಂದ 4 ವರ್ಷದಿಂದ ಆ ಓಟ್ ಕೂಸದ. ಆ ಅಜ್ಜ ಆ ಕೂಸಿ ಭಾಳ ಪ್ರೀತಿ ಮಾಡ್ತಿದ್ದ, ನನಗೆ ಗೊತ್ತದ. ನನ್ನ ಹೆಂಡಸ್ತಾನ ಅವರೇ ಮಾಡ್ಯಾರ. ಅವು ಭಾಳ ಪ್ರೀತಿ ಮಾಡ್ತಿದ್ದ ಆ ಕೂಸಿಗವ. ಆ ಸೊಸಿ ಮ್ಯಾಲಿಂದ ಕೆಳಗೆ ತಗೊಂಡು ಬಂದಳು. ನನ್ನ ಮಗನಿಗೆ ಹೊಡೆದಿದೆ ಅಂತೇಳಿ ಎಲ್ಲಿ ಬಂದಳು ಅಂತಂದ್ರೆ ರೋಡಿಗೆ ಬಂದಳು. ರೋಡಿ ಬಂದರು. ಅವ ಭಾಳ ಪ್ರತಿಷ್ಠಿತ ಮನುಷ್ಯನ ಬಾಲ್ಕಿದಾಗ. ಅವ ಕಣ್ ತುಂಬ ನೀರು ತಂದಂತಾನ, ಮಗ ನಾನು ನಿನ್ನ ಹೊಡೆದಿದ್ದೇನಪ್ಪ, ನಾನು ನಿನ್ನ ಹೊಡೆದಿದ್ದೇನು ಅಂತ ಕೂಸಿಗೆ ಕೇಳ್ತಾನೆ. ಇಲ್ಲ ತಾತ, ನೀವು ನನ್ನ ಹೊಡೆದಿಲ್ಲ ತಾತ ಅಂತ ಕೂಸು ಅಂತದ. ಆಕೆ ಅಂತಾಳೆ, ನೀನೇ ಹೊಡೆದಿದ್ದು, ನಾನು ನೋಡಿದ ಕಂಡಿಲ್ಲ, ನೀನೇ ಹೊಡೆದಿಲ್ಲ ಅಂತ ಕೂಸಿಗೆ ಹೊಡೆದು ಕೇಳ್ತಾಳೆ. ಹೊಡೆದನಿಲ್ಲ ನೀನು? ಇಲ್ಲ ಮಮ್ಮಿ, ಹೊಡೆದಿಲ್ಲ ನನಗೆ ಮಮ್ಮಿ ಅಂತ ಕೂಸು ಹೇಳ್ತದ. ಇವನೇ ಹೊಡೆದಾನ ಅಂತ ಹೇಳ್ತದೆ. ಅವನಿಗೆ ಒಬ್ಬನೇ ಮಗ.
ಅಲ್ಲೇ ಊರಾಗೆ ಚಂದರ ಅಂತೇಳಿ ಮಾಡ್ಯಾರ. ಏನು ಮಾಡ್ತೀರಿ? ಮಕ್ಕಳಂತೂ ಸುಳ್ಳು ಹೇಳಲ್ಲ ನೋಡ್ರಿ. ಈ ಬದುಕು ನಮ್ಮ ಹಿರಿಯರು ನಮಗಾಗಿಟ್ಟಾರ ಅನ್ನೋದು ನಾವು ಬಿಡ್ಲತ್ತೀವಿ. ಇವತ್ತು ಅವ್ರು ಬೀದರ್ದ ಮನೆ ಮಾಡಿ ಉಳ್ದಾರ, ಪಾಪ ತಂದೆ ತಾಯಿ ಎಲ್ಲೋ ಒಂದು ಕಡೆ ಬೇರೆ ಕಡೆ ರೂಮ್ ಮಾಡ್ಕೊಂಡು ಉಳ್ದಾರ. ಲಕ್ಷಾಧಿಪತಿಗಳು ಹರವ್ರು. ಏನು ಮಾಡ್ತೀರಿ? ಮನಸ್ಸಿನೊಳಗೆ ಚಿಂತೆ ಇತ್ತು ಅಂದ್ರೆ, ನೆಮ್ಮದಿ ಇಲ್ಲ ಅಂದ್ರೆ, ಸಮಾಧಾನ ಇಲ್ಲ ಅಂದ್ರೆ ಏಟಿದ್ರು ವ್ಯರ್ಥ. ಹಣ ತಿರ್ಲಿಕ್ಕೆ ಬರೋಂಗಿಲ್ಲ, ಕಟ್ಟಡ ನುಂಗ್ಲಿಕ್ಕೆ ಬರೋಂಗಿಲ್ಲ, ಅಂತಸ್ತು ಹಚ್ಕೊಲಿಕ್ಕೆ ಬರೋಂಗಿಲ್ಲ. ನಮಗೇನೇ ಇದ್ದರೂ ಸಹಿತ ಸಣ್ಣ ಕೌದಿ ಇದ್ದರೆ ಒಂದು ಚಾಪ್ ಇದ್ರೆ ಸಾಕು, ಸಮಾಧಾನವಾಗಿ ನಿದ್ದೆ ಹತ್ತಬೇಕು. ಪ್ರೀತಿಯಿಂದ ಎಲ್ಲರೂ ಮನೆಯಾಗ ನಗನಗ್ತಾ ಇದ್ದಾಗ ಮನಸ್ಸು ಬಂಗಾರ ಆಗಬೇಕು. ಅದು ಯಾವಾಗ ಸಾಧ್ಯ? ನಾವು ಚಿಂತೆ ಅನ್ನೋದು ಬಿಟ್ರೆ. ಹೇಳ್ತಾರೆ ಈ ಮಕ್ಕಳಿಲ್ಲದ ಚಿಂತೆ. ಕೆಲವರು ಮಕ್ಕಳಿಲ್ಲ ಅಂಥೇಳಿ ಕೊರಗ್ತಾರೆ. ಮಕ್ಕಳಿದ್ರೆ ಮಕ್ಕಳು ಅನ್ನ ಹಾಕದೆ ಕೊರಗ್ತಾರೆ. ಅಂಥ ವಿಪರ್ಯಾಸದಲ್ಲ. ನಮಗೇನುಂಟು ಏನಿಲ್ಲ ಜಗದೊಳು ಅಂತ ಹೇಳ್ತಾರೆ. ಎಲ್ಲವೂ ಅದ, ಎಲ್ಲವೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ನಾವು ಬದುಕ್ತಾ ಇದ್ದೀವಿ. ಹಾಗೆಲ್ಲ ಗೊತ್ತಿದ್ದು ಸಹಿತ ನಮ್ಮ ಮನಸ್ಸಿಗೆ ತಾಪ್ ಮಾಡಿಕೊಂಡು ಬದುಕಬಾರ್ದು, ನೋವು ಮಾಡಿಕೊಂಡು ಬದುಕಬಾರ್ದು, ಮತ್ತೊಬ್ಬರ ಹಂಗಿನಾಗೆ ಬದುಕಬಾರ್ದು, ಮತ್ತೊಬ್ಬರ ವಿಚಾರಧಾರೆಯೊಳಗೆ ನಮ್ಮನ್ನು ನಾವು ತೊಡಸ್ಕೊಂಡು ಬದುಕಬಾರ್ದು. ಸತ್ಸಂಗ, ಸದ್ವಿಚಾರ, ಸದ್ಭಾವನೆ ಎಲ್ಲಿರ್ತದೋ ಅಲ್ಲಿ ನಮ್ಮ ಉಪಸ್ಥಿತಿ ಇರಬೇಕು. ಒಂದು ನಾವು ತಿಳ್ಕೊಳ್ಬೇಕು. ಈ ಸೇವಾ ಸಮಿತಿದವ್ರು ನಮಗೆ ಕರೆದೇ ಇಲ್ಲ, ನಮ್ಮ ಪ್ರವಚನಕ್ಕೆ ಬಾ ಅಂತ ಹೇಳೇ ಇಲ್ಲ. ಅವ್ರ ಮಕ್ಕಳು ಲಗ್ನದೇನಿದು ಇಲ್ಲ. ಇದು ಬಸವಾದಿ ಶರಣರ ಹಾಕಿಕೊಟ್ಟಿರುವಂಥ ವಿಚಾರಧಾರೆಗಳನ್ನು ಕುಂತು ಆಲೋಚನೆ ಮಾಡುವಂಥದ್ದು, ಕುಂತು ನಮ್ಮನ್ನು ನಾವು ಪರಿವರ್ತನೆ ಆಗುವಂಥದ್ದು. ಇದು ಬಸವಣ್ಣನ ಕಾರ್ಯಕ್ಕೆ ಯಾರಿಗೋ ಹೋಗಿ ಕರಿ ಅನ್ನೋದಲ್ಲ. ಎಲ್ಲಿ ಒಳ್ಳೆಯ ಕಾರ್ಯ ನಡೀತದ ಅಲ್ಲಿ ನನ್ನ ಉಪಸ್ಥಿತಿ ಇರಬೇಕು ಅಂತ. ಅದಕ್ಕೆ ಮುಂದೆ ಮಕ್ಕಳಿಲ್ಲದ ಚಿಂತೆ, ಮಕ್ಕಳಾದರೂ ಚಿಂತೆ, ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ. ಬಡವ ಇದ್ದ ಅಂದರೆ ಭಾಳ ತನ್ಮಯತೆಯಿಂದ ಅವ ವಿಚಾರ ಮಾಡ್ತಾನೆ. ನನಗೆ ಬಡತನ ಇದ್ರೂ ಚಿಂತೆ ಇಲ್ಲ, ನನ್ನ ಮಕ್ಕಳಿಗೆ ಚಂದ ಓದಿಸ್ಬೇಕು ಅಂತ. ನೀವು ನೋಡಬೇಕಾದ್ರೆ, ಯಾಕಂದ್ರೆ ನಮ್ಮ ಗುರುಕುಲದಾಗ ಬಡವ್ರ ಮಕ್ಕಳೇ ಜಾಸ್ತಿ ಅದಾರ. ನಮ್ಮ ಶಾಲೆಗಳದಾಗ ಭೀ ಬಡವ್ರ ಮಕ್ಕಳೇ ಜಾಸ್ತಿ ಅದಾರ. ಶ್ರೀಮಂತರ ಮಕ್ಕಳು ಭಾಳ ಶಾಣೆಯಾಗಿರಲ್ಲ, ಎಲ್ಲೋ ಒಬ್ರಿಬ್ಬರು ಇರ್ತಾರೆ. ಯಾಕಂದ್ರೆ ಅವ್ರು ಹುಟ್ಟಣೆ ವಯದಾಗ ಬಂಗಾರ ಚಮಚ ಕೊಟ್ಟಿಂದ ಇರ್ತದೆ. ರೊಕ್ಕ ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರ್ತದೆ, ಹೆಂಗೆ ವ್ಯಯ ಮಾಡಬೇಕು ಅಂತ ಗೊತ್ತಿರ್ತದೆ. ಅದಕ್ಕೆ ಆ ಮಕ್ಕಳಲ್ಲಿ ನೈತಿಕ ಪ್ರಜ್ಞೆ ಬೆಳೆಸೋದ್ರಲ್ಲಿ ಆ ಮನೆಯ ಪಾಲಕರು, ಆ ಪರಿಸರ ಅವರನ್ನು ಬೇರೆ ಎಡೆಗೆ ಕೊಂಡೊಯ್ತದೆ. ಭಾಳ ಜನ ರೊಕ್ಕ ಇದ್ದವ್ರು ಮಕ್ಕಳು ಇವತ್ತು ಮಕ್ಕಳಿಗೆ ನೀನು ರೊಕ್ಕ ಕೊಡ್ತೇನೆ, ನೀನು ತಲೆ ಕಲ್ಲು ಹಾಕಲಿ ಅನ್ನುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮಕ್ಕಳಲ್ಲಿ ನೈತಿಕತೆಯನ್ನು ತುಂಬುವಂಥ, ಒಳ್ಳೆಯ ಆಲೋಚನೆಗಳನ್ನು ಬಿತ್ತುವಂಥ, ಒಳ್ಳೆಯ ಮನಸ್ಥಿತಿಯನ್ನು ತರುವಂಥ ಕಾರ್ಯವನ್ನು ಇವತ್ತು ಮಾಡಬೇಕಾಗ್ಯದ ಅನ್ನುವಂಥದ್ದನ್ನು ಶರಣರು ಹೇಳಿದ್ದೇನು ಅಂದ್ರೆ, ನೀ ಏನು ಮಾಡಬೇಡ್ತಮ್ಮ, ಅಂತಿಂಥ ಆಲೋಚನೆಗಳು ಬಿಟ್ಟುಕೊಟ್ಟು ಶರಣರ ವಿಚಾರಧಾರೆಗಳಲ್ಲಿ ಬದುಕನ್ನು ಸವಿಸುವಂಥ ಅವ್ರು ಹೇಳಿದ್ದು. ಅದಕ್ಕೆ ಮುಂದೆ ನಾವು ಪರಮಾತ್ಮನ ನೆನವು ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚಿಂತೆ ಮನಸ್ಸನ್ನು ಕುಣಿಸುತ್ತದೆ, ಕುಗ್ಗಿಸ್ತದೆ. ಆ ಒಳ್ಳೆಯ ಮಾತು ಮನಸ್ಸನ್ನು ಹಿಗ್ಗಿಸ್ತದೆ ಅಂತ ಮುಂದುವರೆದು ಹೇಳ್ತಾರೆ. ಯಥಾ ಬೀಜಂ ತಥಾ ನಿಷ್ಪತ್ತಿ ಅಂತ ಬರ್ತದೆ. ನಮ್ಮ ಮನಸ್ಸಿನೊಳಗೆ ಎಂಥ ವಿಚಾರಗಳು ಇಟ್ಕೊಳ್ತೀವೋ ಅಂಥ ಮನಸ್ಥಿತಿನೇ ಬರ್ತದೆ. ನಾವು ಯಾವುದು ಬೀಜ ಭೂಮಿ ಬಿತ್ತೀವೋ, ಸೋಯಾ ಬೀಜ ಬಿತ್ತು ಉದ್ದಿನ ಮೊಳಕೆ ಬರಲಿ ಅಂದ್ರೆ ಆಗ್ತದೇನೋ? ಆಗಂಗಿಲ್ಲ. ಯಾವುದು ಬೀಜ ಬಿತ್ತೀವೋ ಅದೇ ಫಸಲನ್ನು ಬೆಳಿತೀವಿ. ನಮ್ಮ ಮನಸ್ಸಿನೊಳಗೆ ಯಾವ ವಿಚಾರಗಳು ಇಟ್ಕೊಳ್ತೀವೋ, ಯಾವ ಚಿಂತೆ ಇಟ್ಕೊಳ್ತೀವಿ, ನಮ್ಮ ಬದುಕು ಹಾಗೆ ನಡೀತದೆ, ನಮಗೆ ಅರಿವಿಲ್ಲದೆ ನಡೀತದೆ. ನಂಬಿನವರಿಗೆ ಇಂಬು ನೀರಾಗಬೇಕು. ನಾವು ಯಾರು ನಂಬ್ಕೊಂಡು ನಮಗೆ ಬರ್ತಾರೋ, ಯಾರು ಆ ನಂಬಿಕೆಯಿಂದ ಬದುಕ್ತಾರೋ ಆ ನಂಬಿಕೆಗಳು ನಾವು ಇಲ್ಲದಂಗೆ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಎಂತಾದರೂ ಚಿಂತೆ ಬಿಡೋದು, ಎಂತಾದರೂ ಈ ಚಿಂತೆ ಬಿಡೋದು. ನಿಶ್ಚಿಂತರಾದವರು ನಾನೊಬ್ಬರನ್ನು ಕಾಣೆ. ಜಗತ್ತಿನೊಳಗೆ ನಿಶ್ಚಿಂತೆ ಇದ್ದ ಅಂತ ಯಾರಾದರೂ ಹೇಳ್ತೀವೇನು? ಒಬ್ಬರಿಲ್ಲ ಒಬ್ರಿಗೆ ಒಂದಿಲ್ಲ ಒಂದು ಚಿಂತೆ ಅದಾನೆ, ಒಂದಿಲ್ಲ ಒಂದು ಆಲೋಚನೆಗಳು ಅದಾವೆ, ಒಂದಿಲ್ಲ ಒಂದು ಆಲೋಚನೆಗಳನ್ನು ನಾವು ಮಾಡ್ತಾನೇ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಎಂಥ ಚಿಂತೆ ಇರಬೇಕು ಅಂದ್ರೆ ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ. ಧರ್ಮನಿಷ್ಠರಿಗೆ, ಧರ್ಮ ಪರಿಪಾಲನೆಯನ್ನು ಮಾಡುವಂಥವ್ರು ನೀವೆಲ್ಲ ಬಂದಿರಲ್ಲ, ಧರ್ಮ ಪರಿಪಾಲನೆ ಮಾಡೋರಂಥವ್ರಿಗೆ ನಾವು ಏನು ಬೇಡ್ಕೊತೀವಿ ಪರಮಾತ್ಮನಿಗೆ? ಪರಮಾತ್ಮನೇ
ನನ್ನ ಕುಟುಂಬ ಚಂದ ಇಡುವಪ್ಪ, ನಮ್ಮ ಸಂಸಾರ ನೆಟ್ಟಾಗಿರುವಪ್ಪ, ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಡು ತಂದೆ, ನನಗೆ ಒಳ್ಳೆಯ ಸನ್ಮಾರ್ಗ ತೋರಿಸು, ನಾನು ಏನೇ ಕಷ್ಟ ಕೊಟ್ಟು ಸಹಿತ ಕಷ್ಟವನ್ನು ಸಹಿಸಿಕೊಳ್ಳುವಂಥ ತಾಕತ್ತು ಕೊಡು ಪರಮಾತ್ಮ ಅಂತ ನಾವು ಪರಮಾತ್ಮನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಯಾರು? ಸಜ್ಜನರಿದ್ದವರು, ಧರ್ಮದ ದಾರಿಯಲ್ಲಿ ನಡೆಯುವಂಥವ್ರು. ಇನ್ನು ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ. ದುಷ್ಕರ್ಮಿಗಳು ಅಂದರೆ ನಮ್ಮ ಮನಸ್ಸು, ದುಷ್ಕರ್ಮಿಗಳು ಅಂದ್ರೆ ಅವ್ರಿಗೆ ಬೇರೆ ಕೈಕಾಲು ಇರೋಂಗಿಲ್ಲ, ನಮ್ಮ ಮಧ್ಯದೊಳಗೆ ಇರುವಂಥವ್ರು, ನಮ್ಮಂಗೆ ಇರುವಂಥವ್ರು, ನಮ್ಮ ಜೊತೆ ಇದ್ಕೊಂಡೇ ನಟನೆ ಮಾಡುವಂಥವ್ರು. ಅವರು ಇವ್ರು ಹ್ಯಾಂಗೆ ಹೋಗ್ಲತ್ತಾರ, ಇವ್ರಿಗೆ 4 ಜನ ಹ್ಯಾಂಗೆ ಒಳ್ಳೆ ರೀತಿಯಿಂದ ಕರೀತಾರ, ಇವ್ರಿಗೆ ಹ್ಯಾಂಗೆ ಸ್ಥಾನಮಾನ ಕೊಡ್ತಾರ, ಬರ್ರಿ ಅಂತವ್ರಿಗೆ ಮ್ಯಾಲೆ ಕೂಡಿಸ್ತಾರ, ಅವ್ರಿಗೆ ಸಮಾಜದೊಳಗೆ ಬೆಲೆ ಯಾಕದ, ನನಗೆ ಯಾಕಿಲ್ಲ ಅಂತ ನಾವು ಚಿಂತೆ ಮಾಡ್ತೀವಿ. ಅವ್ರಿಗೆ ಹಾಳು ಮಾಡಬೇಕು ಅಂತ ನಮ್ಮ ತಲೆ ಓಡ್ತದೆ. ಅವ್ನಿಗೆ ಹೆಂಗೆ ಹಾಳು ಮಾಡಬೇಕು, ಹಾಳು ಮಾಡಬೇಕು ಅಂದ್ರೆ ಅವ್ನು ನಮ್ಮ ಕಡೆ ಎಳ್ಕೋಬೇಕು. ನೋಡ್ರಿ, ಈ ಧರ್ಮ ಸಿದ್ಧಾಂತಗಳು ಬದುಕುವಂಥವ್ರು TJ ಯಾರ ಕಡೆನೂ ಹೋಗಲ್ಲ. ಆ ತಾಕತ್ತು ಈ ಸತ್ಸಂಗಕ್ಕದ. ಆದರೂ ಸಹಿತ ಅವ್ರು ಆಲೋಚನೆ ಮಾಡೋದೇನು ಅಂದರೆ ಇರದೇ ಇರುವಂಥ ಮಾನ ಮರ್ಯಾದೆ ಅವ್ರಿಗೆ ಯಾಕ ಅನ್ನುವಂಥದ್ದನ್ನು ಚಿಂತೆ ಮಾಡ್ತಾನೆ. ಮತ್ತೊಬ್ರಿಗೆ ಹಾಳು ಮಾಡಬೇಕು ಅನ್ನುವುದೇ ಚಿಂತೆ. ಅವ್ರ ಮನೆ ಮುಂದೆ ಗಿಡ ಬೆಳೆದದ, ಆ ಗಿಡ ಯಾಕೆ ಬೆಳೆದದ, ಅದು ಕಡಿಬೇಕು. ಕಡಿಯೋರು ಕಡಿದ್ರೆ ನಮಗೇನು ಸಿಗ್ತದೆ? ಅವ್ರ ಗಾಡಿ ನಿಂತು ಅಂದ್ರೆ ಕಲ್ಲು ಹೊಡೆದ ಅದು ಒಡೆಯೋರು. ಒಂದಿಲ್ಲ ಒಂದು ರೀತಿಯ ಒಂದು ದುರ್ವ್ಯಸನವನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ. ಅದಕ್ಕೆ ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವಂಥ ಚಿಂತೆ. ಭಕ್ತರಿಗೆ ಏನಿರ್ತದಂತ್ರಿ, ಗುರುವಿನೊಳಗೆ ಮುಕ್ತಿಯನ್ನು ಪಡೆಯುವಂಥ, ಪ್ರಸನ್ನತೆಯನ್ನು ಪಡೆಯುವಂಥ, ಸಮಾಧಾನವನ್ನು ಪಡೆಯುವಂಥ, ಗುರುವಿನ ದರ್ಶನ ಆಯಿತು ಅಂದ್ರೆ ನಮ್ಮ ಭುವದ ಬೆಳಕಾಯಿತು ಅಂತ ತಿಳ್ಕೊಂಡು ಯಪ್ಪ ನನಗೆ ಈ ಭವಬಂಧನದಿಂದ ಮುಕ್ತಿ ಮಾಡುವಂತೆ ನಾವು ಪರಮಾತ್ಮನಲ್ಲಿ ಚಿಂತಿಸ್ತೇವೆ. ಅದು ನಮ್ಮ ಕರ್ತವ್ಯವೂ ಹೌದು ಅಂತ. ಇನ್ನು ಮುಕ್ತರಿಗೆ ಅನುಕ್ಷಣವು ಹರಿದರ್ಶನದ ಚಿಂತೆ. ಎಲ್ಲವನ್ನ ಬಿಟ್ಟವರು ಅಂದ್ರೆ ಇದು ಅಂತಲ್ಲ, ಸಂಸಾರ ಪರಿತ್ಯಾಗ ಮಾಡೋರಲ್ಲ, ನಿರ್ಮಲ ಮನಸ್ಸಿನ ಉಳ್ಳುವಂಥವ್ರು, ನಿಷ್ಫಲವಾಗಿರುವಂಥ ಬದುಕನ್ನು ಅದು ಹೊರಗಿಟ್ಟು ಬದುಕುವಂಥವ್ರು. ಅವ್ರು ಹೆಂಗೆ ಅಂದರೆ ಕ್ಷಣಕ್ಕೂ ನನಗೆ ಮುಕ್ತಿ ಪಥವನ್ನು ತೋರು ಅಂತ ಅವ್ರು ಬದುಕ್ತಾರಂತ. ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ. ಯಾರು ಒಳ್ಳೆಯ ವಿಚಾರಗಳು ಇರ್ತಾವ, ಇವತ್ತು ನಾವು ಗುರುಗಳ ವಿಚಾರ ಕೇಳಿದ್ರೆ ನಮ್ಮ ಬದುಕು ಹಸನಾಗ್ತದಂತ ಯಾಕಂತೀವಿ ಅಂದರೆ, ಒಬ್ಬ ಒಳ್ಳೆಯ ಮಾತು ನಮ್ಮ ಬದುಕನ್ನು ನಡವಳಿಕೆಗಳಲ್ಲಿ ಬದಲಾವಣೆ ತರ್ತಾವ, ನಮ್ಮ ಬದುಕಿನ ವಿಚಾರಗಳಲ್ಲಿ ಹೊಸ ಕಳೆಯನ್ನು ತರ್ತಾವ. ಅದಕ್ಕೆ ನನ್ನ ಬದುಕಿಗೆ ಹೊಸ ಒಂದು ಸ್ಪಂದನ ಆಗಬೇಕು ಅಂತ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಭಾಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ, ಚಿಂತಾಯಾಚ ಚಿತಾಯಚ್ಛ ಬಿಂದು ರೇಖೋ ವಿಶಿಷ್ಟತೆ. ಚಿಂತೆಗೂ ಮತ್ತು ಚಿತೆಗೂ ಒಂದು ಬಿಂದುವಿನ ವ್ಯತ್ಯಾಸ ಮಾತ್ರ. ಮುಂದೆ ಹೇಳ್ತಾರೆ, ಚಿತಾ ದಹತಿ ನಿರ್ಜೀವವಂ ಚಿಂತಾತು ಸಜೀವವಂ ಅಂತ ಹೇಳ್ತಾರೆ. ಚಿತೆ ಭಾಳ ಮಾರ್ಮಿಕವಾಗಿರುವಂಥ ಮಾತನ್ನು ನೋಡ್ತೀವಿ. ಇವತ್ತು ಚಿಂತೆ ಅನ್ನೋದು ನಿರ್ಜೀವ ವಸ್ತುವನ್ನು ಸುಡ್ತದೆ, ಚಿಂತೆ ಅನ್ನೋದು ಸಜೀವ ವಸ್ತುವನ್ನು ಸುಡ್ತದೆ, ಸಜೀವ ಮಾನವ ನಮ್ಮನ್ನು ಸುಡ್ತದೆ. ನೀ ಹೆಚ್ಚಿಗೆ ಚಿಂತೆ ಮಾಡಿದೆ ಅಂದ್ರೆ ನಿನಗೆ TB ಆಯ್ತದ ಅಂತ ಹೇಳ್ತಾರೆ, ಅಂತಾರಿಲ್ರಿ. ಹೆಚ್ಚಿಗೆ ಚಿಂತೆ ಮಾಡಿದ್ರೆ TB ಆಯ್ತದ ಅಂತ ಹೇಳ್ತಾರೆ. 1000 ರೋಗಗಳು ಬರ್ತಾವ ಗೊತ್ತಿರಲಿ. ನೋಡ್ರಿ, ನಾ ಯಾಕೆ ಮನೆಯಾಗ ಸಾಯಂಕಾಲ ಒಂದು ಕಡೆ ಎಲ್ಲರೂ ಕುಂತು ಊಟ ಮಾಡಬೇಕು ಅಂದರೆ, ಊಟ ಮಾಡುವಾಗ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ತೇವೆ, ಆ ಸಂದರ್ಭದಲ್ಲಿ ಸುಖ ದುಃಖಗಳನ್ನು ಹಂಚ್ಕೊಳ್ತೇವೆ, ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಹೊರಸೂಸ್ತೇವೆ. ಯಾಕೆ ಊಟ ಕಡಿಮೆ ಮಾಡತ್ತಾನ ಅನ್ನೋದು ನನಗೆ ಗೊತ್ತಾಗ್ತದೆ. ಯಾಕೋ ಇವತ್ತು ನೀವು ಊಟ ಕಮ್ಮಿ ಮಾಡತ್ತೀವಿ ಅಂತೀವಿ. ದಿನ ಒಂದು ರೊಟ್ಟಿ ಊಟ ಮಾಡೋವಂಥ ತಮ್ಮ ಇವತ್ತು ಅರ್ಧ ರೊಟ್ಟಿನೇ ಉಳ್ಳತ್ತಾನಂದ್ರೆ ಯಾಕೆ ಅರ್ಧನೇ ಯಾಕೆ ತೊಗೊಂಡು ಅಂತ ಕೇಳ್ತೀವಿ. ಅವಾಗ ಒಂದು ಟೈಮ್ ನಾವೊಂದು ಟೈಮ್ ಊಟ ಮಾಡೀವಂದರೆ ಅವರ ಮನಸ್ಸಿನ ಭಾವನೆಗಳು ನನಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಮನೆಯೊಳಗೆ ಚಿಂತನೆಯ ವಾತಾವರಣ ನಿರ್ಮಾಣವಾಗ್ತದೆ.
ಚಿಂತೆ ಅನ್ನೋದೇ ಆ ಮನೆಯೊಳಗೆ ಇರೋಂಗಿಲ್ಲ. ಯಾಕೆ ಇರೋಂಗಿಲ್ಲ? ಅಲ್ಲಿ ಸದ್ಭಾವ ಇರ್ತದೆ, ಸದ್ವಿಚಾರಗಳು ಬರ್ತಾವ. ಕೌಟುಂಬಿಕ ಪರಿಸರದಲ್ಲಿ ಬೆಳೆಯುವಂಥ ಮನಸ್ಥಿತಿ ನಮ್ಮಲ್ಲಿ ತನ್ನಿಂದ ತಾನೇ ಜಾಗೃತವಾಗ್ತದೆ. ಜಾಗೃತವಾಗಿರುವಂಥ ಮನಸ್ಸು ಕೊಳಕು ವಿಚಾರಗಳನ್ನು ತನ್ನಿಂದ ತಾನೇ ಕೆಳಗೆ ಹಾಕ್ತಾ ಹೋಗ್ತದೆ. ಊರ್ಧ್ವಮುಖವಾಗಿ ಆಲೋಚನೆ ಯಾರು ಮಾಡ್ತೀವೋ ಕೆಟ್ಟ ಆಲೋಚನೆಗಳು ತನ್ನಿಂದ ತಾನೇ ಕೆಳಗಿಳಿತಾವ, ಗೊತ್ತಿರಬೇಕು. ಅದಕ್ಕೆ ಹಂಗಾದ್ರೆ ಏನು ಮಾಡಬೇಕಾಗ್ಯದ? ಏನೂ ಮಾಡಬೇಕಾಗಿಲ್ಲ. ಶರಣರು ಭಾಳ ಚಂದ ಹೇಳ್ತಾರೆ, ಪರಚಿಂತೆ ನಮಗೆ ಕಯ್ಯ, ಪರಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ. ಅರಂತರ ಯಾಕೋ ತಮ್ಮ, ಜೀವನದಲ್ಲಿ ಹುಟ್ಟು ಬಂದ ಮೇಲೆ ಮತ್ತೊಬ್ಬರಿಗಾಗಿ ನೀ ಬದುಕೋದಲ್ಲ, ನಮಗಾಗಿ ನಾವು ಬದುಕಬೇಕು. ಗೊತ್ತಿರಲಿ ಮಾತನ್ನು. ನಾನು ಚಲೋ ಇದ್ದ ಅಂದರೆ, ನಾನು ಚಂದ ಇದ್ದ ಅಂದರೆ ನನಗೆಲ್ಲರೂ ಗೌರವಿಸ್ತಾರೆ. ನಾನು ಚಂದಿಲ್ಲ ಅಂದರೆ ನನಗೆ ಯಾರೂ ಗೌರವಿಸೋದಿಲ್ಲ. ಅದಕ್ಕೆ ನೀವು ಮತ್ತೊಬ್ಬರ ಚಿಂತೆ ಯಾಕೆ ಮಾಡ್ತಿ? ನಮ್ಮ ಚಿಂತೆನೇ ನಮಗೆ ಭಾಳ ಅದ. ನಮಗೇನು ಚಿಂತೆ ಅದಂದ್ರೆ ಕೂಡಲ ಸಂಗಯ್ಯ ಒಲಿದಾನೋ ಒಲೆಯನೋ ಎನ್ನುವ ಚಿಂತೆ. ನೋಡ್ರಿ, ಪರಮಾತ್ಮ ನನಗೆ ಒಲಿತಾನೋ ಇಲ್ಲೋ ಅನ್ನುವಂಥ ಚಿಂತೆ ನನಗದ. ಹಾಗಾದ್ರೆ ನಾವು ಏನು ಮಾಡಬೇಕಾಗ್ಯದ್ರಿ? ನೋಡ್ರಿ, ಒಂದು ಮಾತನ್ನು ಹೇಳ್ತೀನಿ. ಒಂದು ಬಾರೆ ಗಿಡ ಇರ್ತದೆ. ಬಾರೆ ಗಿಡ ನಾವೆಲ್ಲ ನೋಡಿ. ಆ ಬಾರೆ ಗಿಡಕ್ಕೆ ಒಬ್ಬ ಪ್ರಯಾಣಿಕ ಹೋಗ್ತಾ ಇರ್ತಾನೆ. ಪ್ರಯಾಣಿಕ ಹೋಗೋ ಟೈಮಿನಾಗ ಏನಂತದ, ಭಾಳ ಬಿಸಿಲು ಇರ್ತದೆ, ಒಂದು 10 ನಿಮಿಷ ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಹೋಗ್ಬೇಕು ಅಂತ ಬಾರೆ ಗಿಡ ಕೆಳಗೆ ಮಲ್ಕೊಳ್ತಾನೆ. ಮಲ್ಕೊಂಡಾಗ ಏನಾಗ್ತದಲ್ಲಿ ಅಂದ್ರೆ, ಆ ಮ್ಯಾಲೆ ನೋಡ್ತಾನೆ, ಅವ ಅಂತಾನ, ಆಹಾ ಎಂಥ ಬಾರೆ ಹಣ್ಣತ್ತೇವಲ್ಲ ಅಂತ ಖುಷಿ ಪಡ್ತಾನೆ. ಮತ್ತೇನು ಮಾಡ್ತಾನೆ ಅಂದರೆ, ಅವ ಆ ಬಾರೆ ಗಿಡಕ್ಕೆ ಏನಿರ್ತಾವ್ರಿ, ಬಾರೆ ಮುಳ್ಳು ಇರ್ತಾವಲ್ಲ, ಆ ಮುಳ್ಳು ನೋಡಿ ಚಿಂತೆದಾಗ ಗಿಡ ಆಗ್ತಾನೆ. ಇಂಥ ಬಾರೆ ಗಿಡ ಚಂದದ ಅಂಥದಕ್ಕೆ ಹಿಂಗೆ ಮುಳ್ಳವಲ್ಲಪ್ಪ, ಹಿಂಗೆ ಮುಳ್ಳು ಇರಬಾರ್ದಾಗಿತ್ತೇನೋ, ಛೇ ಅಂತೇಳಿ ಈ ಕಡೆ ಮೊಳತಾನೆ, ಈ ಕಡೆ ಮೊಳತಾನೆ, ಈ ಕಡೆ ಮೊಳತಾನೆ, ಈ ಕಡೆ ಮೊಳತಾನೆ. ಆಗ ಗಿಡ ನೋಡಿ 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 ಅದಕ್ಕೆ ಸಾಕಾಯ್ತು. ಆ ಗಿಡ ಅಂತಂತ, ಅಲ್ಲೋ ಮಾನವ, ನೀ ಎಲ್ಲಿ ಬಂದು ಮಲ್ಕೊಂಡಿದ್ದಿ? ನಿನ್ನ ಆಶ್ರಯದ ಬಂದು ಮಲ್ಕೊಂಡಿನಿ ಅಂತ ಹೇಳ್ದವ. ಹಾಗಾದ್ರೆ ನೀ ಏನು ವಿಚಾರ ಮಾಡತ್ತಿದ್ದಪ್ಪ? ಅದು ಅವ ಅಂದಂತ, ನೋಡಪ್ಪ, ನೀ ಎಂಥ ದೊಡ್ಡ ಮನುಷ್ಯ ಇದ್ದಿ, ಎಂಥ ದೊಡ್ಡ ಮನಸ್ಸದ, ನನಗೆ ಒಂದು ಚಿಂತೆ ಬಿದ್ದದ, ನನಗೊಂದು ಕುದಿ ಬಿದ್ದದ. ಏನು ಕುದಿ ಬಿದ್ದದ ನಿನಗೆ? ಅವಂದಂತ, ಏನಿಲ್ಲ, ನೀರು ಚಂದ ಹಣ್ಣದ, ಭಾಳ ರುಚಿ ಇದ್ದಿ ನೀನು, ನಾವು ಒಂದು ತಿಂದು ನೋಡ್ದೆ ನಿನಗೆ, ಏಟು ಸೈ ಇದ್ದಿ, ಆದ್ರೆ ನೀ ಹ್ಯಾಂಗೆ ಬದುಕ್ತಿ? ನಾ ಭಾಳ ಚಂದ ಬದುಕ್ತಾ ಅಂದಂಥವು. ನಾ ಭಾಳ ಚಂದಿದ್ದ, ನನಗೇನು ಚಿಂತೆ ಇಲ್ಲ, ಸಮೃದ್ಧವಾಗಿದ್ದ ಅಂತ ಹೇಳ್ತಂತ. ಆದರೆ ನನಗೆ ನೋವೇನದ, ನನಗೆ ಚಿಂತೆ ಏನದ ಅಂದ್ರೆ, ನಿನ್ನ ಆಜು ಬಾಜು ಏನು ಮುಳ್ಳವಲ್ಲ, ಆ ಮುಳ್ಳಿನ ನೀ ಹ್ಯಾಂಗಿರ್ತಿ ಅಂತ ಚಿಂತೆ ಮಾಡಿ ಮಾಡಿ ನನಗೆ ಅರ್ಧ ತಾಸಾಯ್ತು, ನಂಗೆ ನಿದ್ದೆನೇ ಹತ್ತಾ ಇಲ್ಲ ಅಂತಂತ. ಯಾರು? ನಾ ಮನುಷ್ಯ. ನಾ ಅಲ್ಲಿ ಹೋಗಿದ್ದೆ ಅದಕ್ಕೆ ಬಿಸಿಲಾಗ್ಯದ, ಬಿಸಿಲಾಗ ಒಂದು 10 ನಿಮಿಷ ವಿಶ್ರಾಂತಿ ಪಡ್ಕೊಂಡು ಮುಂದೆ ನನ್ನ ಪಯಣ ಬೆಳೆಸ್ಬೇಕು ಅಂತ ಹೋಗಿನಿ. ಆ ಬಾರೆ ಗಿಡಕ್ಕೂ ನನಗೆ ಸಂಬಂಧ ಇಲ್ಲ. ಬಾರೆ ಗಿಡ ಕೆಳಗೆ ಹೋಗಿ ಒಂದು 10 ನಿಮಿಷ ಸಮಾಧಾನವಾಗಿ ಕೂಡಿಕ್ಕೆ ಹೋಗಿನೇ ಹೊರತು ಬಾರೆ ಗಿಡ ಹೆಂಗಾದಂತ ಅದ್ರ ಎಣಸ್ಲಕ್ಕೆ ಹೋಗಿಲ್ಲ ನಾನು. ಆ ಬಾರೆ ಗಿಡ ಅಂತಂತ, ಅಲ್ಲೋ ತಮ್ಮ, ನೀ ಅಲ್ಲಿಂದು ಅಂತಂತ, ನೀ ಮೊದಲಿಲ್ಲಿಂದ. ಯಾಕೆ ನೋಡು, ಈ ಗಿಡದಾಗ ನಾ ಸಾವಿರಾರು ವರ್ಷದಿಂದ ಬದುಕ್ಲತ್ತೀನಿ. ನನ್ನಿಂದು ಮುಳ್ಳಿಗೇನು ಹಾನಿಯಾಗಿಲ್ಲ, ಮುಳ್ಳಿನಿಂದ ನನಗೇನು ಹಾನಿಯಾಗಿಲ್ಲ. ನೀ ಇಲ್ಲಿ ಕುಂತು ಇವತ್ತು ಬಂದು ವಿಚಾರ ಮಾಡಿದೆ ಅಂದ್ರೆ ನನ್ನ ತಲೆಯಾಗೂ ನಿನ್ನ ವಿಚಾರಗಳು ಬಂದರು ಅಂದ್ರೆ ಹೆಂಗೆ, ನೀ ನಡಿ ಮೊದಲು ಜಾಗ ಖಾಲಿ ಮಾಡು ಅಂತಂತ. ನೋಡ್ರಿ, ನಾವು ಹೆಂಗಿರಬೇಕು ಅಂದ್ರೆ, ನಾವು ಇರುವಂಥ ಪರಿಸರ ಹೆಂಗಿರ್ತದೋ ಗೊತ್ತಿಲ್ಲ, ನಾವು ಇರುವಂಥ ಮನೆ ವಾತಾವರಣ ಹೆಂಗಿರ್ತದೋ ಗೊತ್ತಿಲ್ಲ, ನಾವು ಬದುಕುವಂಥ ನೆಲೆ ಒಳಗೆ ಹೆಂಗೆ ಯಾವ್ಯಾವ ಸಮಸ್ಯೆಗಳು ಬರ್ತಾವೋ ಗೊತ್ತಿಲ್ಲ. ಅವೆಲ್ಲವನ್ನು ಸಮಸ್ಯೆ ಅಂತ ತಿಳ್ಕೊಳ್ಳಾರ್ದೆ, ಆ ಪರಿಸರ ಬದುಕುವಂಥ ರೀತಿ ನೀತಿಗಳನ್ನು ಬೇರೆದು ಅಂತ ತಿಳ್ಕೊಳ್ಳಾರ್ದೆ, ಅವೆಲ್ಲವೂ ಸಹಿತ ನನ್ನ ಬದುಕಿನ ಮಾರ್ಗದರ್ಶಿ ಅಂತ ತಿಳ್ಕೊಂಡು ಬದುಕಿದಾಗ ನಮ್ಮ ತಲೆ ಒಳಗೆ ಯಾವ ಕೆಟ್ಟ ಆಲೋಚನೆಗಳು ಬರೋಂಗಿಲ್ಲ, ಕೆಟ್ಟ ಚಿಂತೆಗಳು ಬರೋದಿಲ್ಲ. ಇದು ನಾವು ತಿಳ್ಕೊಂಡು ಬದುಕಬೇಕಾಗಿರುವಂಥದ್ದು. ಶರಣರು ಮಾಡಿದ್ದು ಅದೇ, ಬೇರೆ ಏನೂ ಅಲ್ಲ. ಮೋಳಿಗೆ ಮಾರ, ಈಗ ನೀ ತಲೆ ಮೇಲೆ ಅವ್ರು ಇಟ್ಕೊಂಡು ಬರುವಂಥ ಸಂದರ್ಭದಲ್ಲಿ ಒಬ್ಬ ಕೇಳ್ದಂತ, ಆ ಮಾದೇವಿ, ಅವ್ರ ಧರ್ಮಪತ್ನಿ ಮಾದೇವಿ, ಅವರಿಬ್ಬರು ಬರ್ತಾ ಇರ್ತಾರೆ. ಬರ್ತಾ ಇದ್ದಾಗ ಅವ್ರು ಮುಂದೆ ಬರುವಾಗ ಹಿಂದೊಂದು ಬಂಗಾರ ಚಿಣಿ ಬೀಳ್ತದೆ, ಮಣ್ಣು ಮುಚ್ಚಿ ಮುಂದೆ ಬರ್ತಾರೆ. ಆಕೆ ಕೇಳ್ತಾಳೆ, ನೀವು ಏನೋ ಮುಚ್ಚಿದ್ರಲ್ಲ, ಏನು ಮುಚ್ಚಿದ್ರಿ ಅಂತ ಕೇಳ್ತಾಳೆ.
ಏನೂ ಇಲ್ಲ, ಯಾಕೋ ನನಗೆ ಒಂದು ಚಿಂತೆ ಅನಿಸ್ಲತ್ತದ, ಇವ್ರಿಗೆ ಚಿಂತೆ ಸ್ಟಾರ್ಟ್ ಆಗ್ಯದ ನನಗೆ ಅಂತ ಮಾರಯ್ಯ ಮುಳಿಗೆ ಮಾರಯ್ಯ ಹೇಳ್ತಾರೆ. ಏನು ಚಿಂತೆ ಆಗ್ಯದ್ರಿ ನಿಮಗೆ ಅಂತ ಕೇಳ್ತಾಳೆ ಹೆಂಡತಿ ಮಾದೇವಿ. ಅವ್ರಂತಾರ, ನಾ ಯಾಕೆ ಮುಚ್ಚೀನಿ ಅಂದರೆ ಹೆಣ್ಮಕ್ಳಿಗೆ ಪ್ರಿಯವಾಗಿರುವಂಥದ್ದು ಬಂಗಾರ. ಇಡೀ ಐಶ್ವರ್ಯವನ್ನು ರಾಜ್ಯವನ್ನು ಬಿಟ್ಟು ಬಂದೀವಿ, ಅದಕ್ಕೆ ನಾನು ಕಟ್ಟಿಗೆ ಹೊರೆ ತಲೆ ಮೇಲೆ ಇರುವಾಗ ನೀ ಹಿಂದೆ ಬರ್ತಾ ಇದ್ದೀಯಲ್ಲ, ಆ ಬಂಗಾರ ಚಿಣಿ ನಾ ಯಾಕೆ ಮುಚ್ಚೀನಿ ಅಂದರೆ ಅದ್ರ ಮೇಲೆ ಹೋಗಿ ನಿನ್ನ ವ್ಯಾಮೋಹ ಹೆಚ್ಚಾಗಿ ಮತ್ತೆ ನಾವು ಕಾಶ್ಮೀರಕ್ಕೆ ಹೋಗಬೇಕು ಅಂತ ಅನಿಸ್ಬಾರ್ದು ಅಂತ ಮುಚ್ಚೀನಿ ಅಂತ ಅವ ಅಂದ. ಇಷ್ಟು ಚಿಂತೆ ಮಾಡ್ಲಕತ್ತೀರಿ ಅಂದಳಕ್ಕೆ. ಇಷ್ಟು ಚಿಂತೆ ಮಾಡೋದ ಅಕ್ಕಿ ಅಂದಳು, ನಿಮಗಿನ್ನ ಕಾಶ್ಮೀರ ವ್ಯಾಮೋಹ ಹೋಗಿಲ್ಲ ನೋಡ್ರಿ. ಇದು ಸಹಧರ್ಮ ಪತಿ ಪತ್ನಿ ಆಲೋಚನೆಗಳು. ನಿಮಗಿನ್ನ ರಾಜ್ಯದ ವ್ಯಾಮೋಹ ಹೋಗಿಲ್ಲ ರೀ, ಅದು ನೀವು ಬಂಗಾರ ಅಂದ್ಕೊಂಡದೇನು? ನಾನು ಅದಕ್ಕೆ ಬಂಗಾರ ಅಂತ ನಾನು ನೋಡೀನಿ, ನೀವು ಮುಂದೆ ಮಣ್ಣು ಹಾಕ್ತಾ ಇರೋದು ನೋಡೀನಿ, ನಾ ಅದು ಕಟ್ಟಿಗೆಯನ್ನು ಮುಚ್ತಾ ಇದ್ದೀರಿ ಅಂತ ತಿಳ್ಕೊಂಡಿನೇ ಹೊರತು ಬಂಗಾರ ಅಲ್ಲ ಅಂತಕ್ಕೆ ಹೇಳೋದು. ಬಂಗಾರ ಅಲ್ಲ. ಆಗ ಒಂದು 12 ವರ್ಷದ ಚಿಂತೆ ನಿಶ್ಚಿಂತೆ ಆಯಿತು ಅಂತ ಅವ ಹೇಳ್ತಾನೆ. ನನಗೆ ಚಿಂತೆ ಇತ್ತು, ಎಲ್ಲೇ ನೀ ನನಗೆ ಮತ್ತೆ ವಾಪಸ್ ಹೋಗೋರು ನಡಿ ಅಂತೇವ ಅಂತ ಚಿಂತೆ ಇತ್ತು, ಈಗ ನಾನು ನಿಶ್ಚಿಂತೆ ಆದ. ಈ ಬದುಕು ನಮಗೆ ಬೇಕಾಗ್ಯದ. ಮನೆಯೊಳಗೆ ಸಂಬಂಧಗಳನ್ನು ಬೆಸೆಯುವಂಥ ಚಿಂತನೆ ಇರಬೇಕು, ಮನೆ ಒಡೆಯುವಂಥ ಚಿಂತೆ ಮಾಡಬಾರ್ದು ಯಾವತ್ತು. ನಾ ಈ ಮನೆಯಾಗಿಂದ ಹೊರಗೆಂದು ಹೋಗಬೇಕು, ನನ್ನ ಗಂಡ ತಿಂಗಳಿಗೆ 10,000 ರೂಪಾಯಿ ಪಗಾರ ತರ್ತಾನೆ, ನನ್ನ ಗಂಡ ಎಲ್ಲರಿಗೂ ಪಂಚಮಿ ಹಬ್ಬಕ್ಕೆ ನನ್ನ ಗಂಡೇ ತರಬೇಕು, ದಿವಳಿಗೆ ನನ್ನ ಗಂಡೇ ತರಬೇಕು, ದಸರಿ ನನ್ನ ಗಂಡೇ ತರಬೇಕು, ಇವರೆಲ್ಲ ಕುಂತು ತಿನ್ನಬೇಕು, ನಾವ್ಯಾಕೆ ಚಿಂತೆ ಮಾಡ್ಬೇಕು ರೀ? ತರಲಲ್ಲ, ತರಲಿ. ಒಂದು ತಾಯಿ ಹಾಲನ್ನು ಕುಡಿದು ಬೆಳೆದವ್ರವರೆಲ್ಲ ಮಾಡಲಿ, ಏನಾದ್ರು ಇರಲಿ. ಅವರೆಲ್ಲ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬದುಕಿನವ್ರು. ಆ ಬದುಕಲಿಕ್ಕೆ ಭಾಳ ಪ್ರೀತಿ ನೀರು ಎರಿಬೇಕು, ನೀವೆಲ್ಲ ಸಾಮರಸ್ಯದ ನೀರನ್ನು ಎರಿಬೇಕು. ಎಲ್ಲೋ ಬಂದು ನೋಡ್ರಿ, ಹಾಲಿಗೆ ನಾವು ಯಾವತ್ತೂ ಹೆಪ್ಪು ಹಾಕಬೇಕೆ ಹೊರತು ಉಪ್ಪು ಹಾಕಬಾರ್ದು. ಒಂದು ಕುಟುಂಬದೊಳಗೆ ನಾವು ಪ್ರೀತಿಯನ್ನು ಕೊಡಬೇಕೆ ಹೊರತು ದ್ವೇಷವನ್ನು ಕಾರಬಾರ್ದು. ಇದು ಜೀವನದ ಸ್ವಾರಸ್ಯದ ಕಲೆ. ಹಾಲಿಗೆ ಹೆಪ್ಪು ಹಾಕಿದ್ರೆ ಮೊಸರು ಆಯ್ತದ, ಉಪ್ಪು ಹಾಕಿದ್ರೆ ಕೆಟ್ಟು ಹೋಗ್ತದೆ. ಜೀವನ ಕೆಟ್ಟು ಹೋದ್ಮೇಲೆ ನಾವು ಈ ಜೀವನ ಎದಕ್ಕೆ ಬೇಕು ರೀ? ಜೀವನಕ್ಕೆ ಬದುಕಲಿಕ್ಕೆ ಒಂದು ಕಲೆಗಾರಿಕೆ ಬೇಕಲ್ಲ, ಆದರ್ಶಪ್ರಾಯವಾಗಿರುವಂಥ ಬದುಕನ್ನು ಕಟ್ಕೊಂಡು ಹೋಗ್ಬೇಕಾಗ್ಯದಲ್ಲ. ಜೀವನ ಇದ್ದರೆ ನಾವೆಲ್ಲ ಇರ್ತೀವಿ. ಕುಟುಂಬ ನೋಡ್ರಿ, ಕುಟುಂಬ ಚಂದಿತ್ತು ಅಂದರೆ ನಮ್ಮ 4 ಜನ ಬೆಲೆ ಕೊಡ್ತಾರೆ ಅನ್ನೋದು ಗೊತ್ತಿರಲಿ. ಇವತ್ತು ಚಂಡಿ ನಾವು ಯಾಕೆ ತಲೆ ಬಾಗಿಸಿ ಬೆಲೆ ಕೊಡ್ತೀವಿ ಅಂದರೆ ಅವ್ರು ಶ್ರೀಮಂತರಿದ್ದರು ಅಂತಲ್ಲ, ಅವರೆಲ್ಲ ಸಣ್ಣ ಸಣ್ಣ ಕಾಯಕ ಮಾಡ್ಕೊಂಡು ಬದುಕಿನವ್ರು. ಒಬ್ಬರು ಕಟ್ಟಿಗೆ ಮಾರಿದವರು, ಒಬ್ಬರು ಬುಟ್ಟಿ ಮಾರಿನವರು, ಒಬ್ಬರು ಹಡಗು ನಡೆಸಿನವರು, ಇವೆಲ್ಲ ಇದ್ದರೂ ಸಹಿತ ಸಣ್ಣ ಸಣ್ಣ ಕಾಯಕದಿಂದಲೇ ಅವ್ರ ಜೀವನ ಮುಕ್ತಿಯನ್ನು ಪಡೆದರು. ನಾವು ಹೆಮ್ಮೆ ಪಡಬೇಕು. ನಮ್ಮ ಮನೆಯೊಳಗೆ ಯಾವುದೇ ರೀತಿ ಕೊರತೆ ಇಲ್ಲ. ಕೊರತೆ ಇಲ್ಲ ಅಂದಮೇಲೆ ಚಿಂತೆ ಯಾಕೆ ಮಾಡಬೇಕು? ಅದಕ್ಕೆ ಚಿಂತೆ ಮಾಡಿ ಹಾಳಾಗೋದಕ್ಕಿಂತಲೂ ಚಿಂತನೆ ಮಾಡಿ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥದ್ದನ್ನು ಶರಣರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಎಲ್ಲ ಆಶಯ ಬಿಟ್ಟರಿಲ್ಲಿಯೇ ಕೈಲಾಸ, ಎಲ್ಲ ಆಶಯ ಬಿಟ್ಟರಿಲ್ಲಿಯೇ ಕೈಲಾಸ, ಎಲ್ಲವನ್ನು ಬಯಸಿ ಭ್ರಮಿಸಿದರೆ ನರಕ, ತಾನಿಲ್ಲಿಯೇ ನೋಡು ಸರ್ವಜ್ಞ. ಎಲ್ಲ ಆಶಯವನ್ನು ಬಿಡಬೇಕು. ಎಲ್ಲ ಆಶಯ ನಮ್ಗೆ ಏನು ಆಸೆಗಳವ? ನಮ್ಮ ಮತ್ತೊಂದು ಆಸೆಗಳವೇನು ಇರ್ತಾವೆ. ಆಸೆ ಇರಬಾರ್ದು ಅಂತಲ್ಲ, ಸದಾಶಯಗಳು ನಮ್ಮ ಮನಸ್ಸಿನೊಳಗೆ ಹೊಳಿತಿರ್ಬೇಕು. ಸದ್ವಿಚಾರಗಳು ನನ್ನ ಅಂತರಂಗದೊಳಗೆ ಮಿಳಿತಿರ್ಬೇಕು, ಪ್ರಕಾಶಿಸ್ತಿರ್ಬೇಕು. ಅಂದಾಗ ನನ್ನ ಬದುಕಿಗೆ ಹೊಸ ಆಯಾಮವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಅದ. ಈಗ ನಾವೆಲ್ಲ ಪರಮಾತ್ಮನೇ ನಂಬ್ತೀವಿ ಇಲ್ರಿ? ನಂಬ್ತೀವಿಲ್ಲ ಅಣ್ಣವ್ರಿ? ಪರಮಾತ್ಮ ಹಣ ಅಂತ ನಾವು ನಂಬ್ತೀವಿ ಇಲ್ರಿ ಅವರೇ? ನಂಬ್ತೀವಿ. ಪರಮಾತ್ಮ ಹಣ ಅಂತ ನಾವು ನಂಬ್ತೀವಿ ಅಂದ್ರೆ ಚಿಂತೆ ಒಳಗಾಗೋದಿಲ್ಲ. ಪರಮಾತ್ಮನ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಚಿಂತೆ ಒಳಗಾಗ್ತೀವಿ. ನಾ ಮುಂಜಾನೆ ಚಂದಿತನ ದುಡಿತಾ ನನ್ನ ಕೈದಾಗ ಬರ್ಕತ್ತೇ ಇಲ್ಲ, ನನ್ನ ಎದುರು ಹಣೆ ಬರೋ ಏನೋ, ನನ್ನೇನು ಹಣೆ ಬರೋ ಏನೋ, ನಾ ಟಿಗು ಸೀರೆ ಉಟ್ಕೊಂಡೇ ಬದುಕಬೇಕು. ಚಿಂತೆ ಯಾಕೆ ಮಾಡ್ತೀರಿ? ನೋಡ್ರಿ, ಟಿಗು ಸೀರೆ ಉಟ್ಕೊಂಡ್ರು ನಮ್ಮ ಕಿಮ್ಮತ್ತು ಹೋಗಂಗಿಲ್ಲ, ನಮ್ಮ ಮಾನ ಮರ್ಯಾದೆ ಹೋಗ್ತದೆ ಅನ್ನುವಂಥ ಭ್ರಮೆ ಇರಬಾರ್ದು. ನಾವು ಮಾಡಾರ ಕೆಲಸ ಮಾಡಿದ್ರೆ ನನ್ನ ಬದುಕು ಹಾಳಾಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಬದುಕಿನೊಳಗೆ ಪಾರದರ್ಶಕತೆ ಇತ್ತು ಅಂದರೆ ನಾವು ಯಾರಿಗೂ ಅಂಜಬಾರ್ದು. ಪಾರದರ್ಶಕತೆ
ಇಟ್ಕೊಂಡು ಬದುಕಬೇಕು ಅಂತ ಶರಣರು ಹೇಳ್ತಾರೆ. ಅದಕ್ಕೆ ನೋಡ್ರಿ, ನೂರಾರು ವಿಚಾರಗಳಿಂದ ಮನಸ್ಸು ನರಳುತ್ತಾ ಇರ್ತದೆ. ನರಳುವಂಥ ಮನಸ್ಸಿಗೆ ಈ ಚಿಂತೆ ಕಾಡ್ತಾ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕಾಗ್ಯದ? ಅಂತಿಕ್ಕೂ ಇಂತಿಕ್ಕೂ ಎಂತಿಕ್ಕೂ ಎನಬೇಡ, ಅಂತಿಕ್ಕೂ ಇಂತಿಕ್ಕೂ ಎಂತಿಕ್ಕೂ ಎನಬೇಡ, ಚಿಂತೆಯಲ್ಲಿ ದೇಹ ಬಡವಕ್ಕೂ, ಚಿಂತೆಯಲ್ಲಿ ದೇಹ ಬಡವಕ್ಕೂ ಶಿವ ತೋರಿದಂತಹುದೇ ಲೇಸು ಸರ್ವಜ್ಞ. ನನಗೆ ಅದು ಬೇಕು, ಇದು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಚಿಂತೆಯಲ್ಲಿ ಬಡವ ಆಗೋದು ಬೇಡ, ಚಿಂತೆಯಲ್ಲಿ ಮರುಗೋದು ಬೇಡ. ಅದಕ್ಕೆ ಪರಮಾತ್ಮ ನಮಗೆ ಏನು ಕೊಟ್ಟಾನೋ, ಪರಮಾತ್ಮನ ದಯೆ ನಮಗೆ ಏನದನೋ ಆ ದಯೆಯಿಂದ ನಮ್ಮ ಬದುಕು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಸರ್ವಜ್ಞ ಹೇಳ್ತಾನೆ. ನಾವೇನು ಮಾಡ್ತೀವಂದರೆ, ಈಗ ಖುಷಿ ಬೇಕಂದ್ರೆ ಚಿಂತೆ ಬಿಡಬೇಕು. ನಮ್ಮ ಜೀವನದೊಳಗೆ ಆನಂದ ಬೇಕು ಅಂದ್ರೆ ಚಿಂತೆ ಮಾಡೋದನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗಿ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವನ ಒಲಿವನೋ ಒಲಿಯನೋ ಎನ್ನುವ ಚಿಂತೆ. ಈ ಚಿಂತೆ ಇದ್ರೆ ಸಾಕಲ್ರಿ ನಮಗೆ. ನೋಡ್ರಿ, ಜಗತ್ತಿನ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೂ ಸಹಿತ ಒಂದೊಂದು ಚಿಂತೆ ಅದ, ನಮಗೆ ಹೊಟ್ಟೆ ಅಲ್ಲ. ಮುಂಜಾನೆ ಸೂರ್ಯನ ಕಿರಣಗಳು ಬರಲಿಲ್ಲ ಅಂದರೆ ಹೂವು ಅರಳಂಗಿಲ್ಲ, ಹೌದಲ್ರಿ? ಹುಣ್ಣಿಮೆ ಬರಲಿಲ್ಲ ಅಂದರೆ ಸಮುದ್ರ ತುಂಬಿ ಉಪ್ಪು ಇವತ್ತು ನಮಗೆ ಸಿಗಂಗಿಲ್ಲ, ಹೌದಾ ಇಲ್ರಿ? ಆದರೆ ನಮ್ಮ ಬದುಕು ಈ ಜಗತ್ತಿಗೆ ಮಾರ್ಗದರ್ಶನವನ್ನು ನೀಡುವಂಥ, ಜಗತ್ತಿಗೆ ಬೆಳಕಾಗಿರುವಂಥ ಈ ಮನುಷ್ಯ ನಾವು ಯಾವ ಚಿಂತೆ ಮಾಡ್ಲತ್ತೀವಿ? ಶಿವಚಿಂತೆ ಶಿವಜ್ಞಾನ ನಂಬಲ್ಲಿ ಅದ ಏನು? ನಾವು ಆದ ನೆಲೆಗೆ ನಾವು ನಮ್ಮ ದಾಪುಗಾಲು ಇಡ್ತಾ ಇದ್ದೀವೇನು? ನಮ್ಮ ನಡೆ ಯಾವ ಕಡೆ ನಡೀತಾ ಇದೆ? ಇದು ಮೊದಲು ನಾವು ವಿಚಾರ ಮಾಡಬೇಕು. ನೋಡ್ರಿ, ನಾವು ಸತ್ವಿಚಾರ ಮಾಡೀವಂತಂದರೆ ನಮ್ಮ ಬದುಕು ಹಸನಾಗ್ತದೆ ಬಂಧುಗಳೇ. ಒಂದು ಸತ್ಯ, ಬಸವಾದಿ ಶರಣರನ್ನು ನಾವು ನೆನೆಸ್ಕೊಳ್ತೀವಿ ಅಂದರೆ ಅವ್ರ ವಿಚಾರಗಳನ್ನು ನೆನೆಸ್ಕೊಂಡಂಗೆ. ಅವ್ರ ವಿಚಾರಗಳನ್ನು ನೆನೆಸ್ಕೊಳ್ತೀವಿ ಅಂದರೆ ಅವ್ರ ದಾರಿಯಲ್ಲಿ ನಾವು ಬದುಕಬೇಕಂತೆ. ನಾವು ಅವರನ್ನು ನೆನೆಸಂಗಿಲ್ಲ, ನಾವು ಯಾರೋ ಹೀರೋ ಹೀರೋಯಿನ್ಗಳನ್ನು ಮಾಡಲಾಗಿ ಇಟ್ಕೊಳ್ತೀವಿ. ಅವ್ರ ವಿಕೃತ ವಿಚಾರಗಳು ನಮ್ಮ ತಲೆ ಒಳಗೆ ಬರ್ತಾವೆ. ನೋಡ್ರಿ, ಒಂದು ಫಿಲಿಮ್ ನೋಡ್ತಾ ಇರ್ತೀವಿ. ಒಂದು ಫಿಲಿಮ್ ನೋಡುವಾಗ ಆ ಹೀರೋಯಿನ್ ಮನೆಗೆ ಒಬ್ಬ ಅದರೊಳಗೆ ಒಂದು ಗುಂಡ ರೌಡಿ ಹೀರೋ ಅಂತ ಇರ್ತಾರೆ. ಆ ಗುಂಡ ಬಂದು ಆ ಹೀರೋನಿಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ನಮ್ಮ ಮನಸ್ಸು ಆಕ್ರೋಶವಾಯಿತು. ಇಲ್ಲೇ ಕುಂತೆ ಪರದ ಮೇಲೆ ನಮ್ಮ ರೊಕ್ಕ 100 ರೂಪಾಯಿ ಕೊಟ್ಟು ಟಾಕೀಸ್ದಾಗ ಕೂಡ್ತೀವಿ, 100 ರೂಪಾಯಿ ಕೊಟ್ಟು ಟಾಕೀಸ್ದಾಗ ಕುಂತು ರೊಕ್ಕ ನಮ್ಮದು, ಎಲ್ಲ ನಮ್ಮದು. ನಮ್ಮ ಮನಸ್ಸು ಏನಾಗ್ತದೆ, ಅವಾಗ ಗುಂಡ ಬಂದು ಹಿಡ್ಕೊಂಡು ನಡೆದಾನ ಹೀರೋನಿಗೆ, ಹೀರೋ ಬರಬೇಕು. ಅವ ಬಂದ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಚಪ್ಪಾಳೆ ಹೊಡ್ಲಕ್ಕೆ ಶುರು ಮಾಡ್ತೀವಿ, ಬಂದ 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 ಅಂತ. ವಿಚಾರ ಮಾಡಿರಿ, ಆ ಫಿಲಿಮ್ಗೆ ಆ ಪಾತ್ರಧಾರಿಗಳಿಗೂ ನಮಗೆ ಸಂಬಂಧ ಇಲ್ಲ, ಆ ಪಾತ್ರಧಾರಿಗಳಿಗೂ ನಮಗೆ ಸಂಬಂಧ ಇಲ್ಲ. ನಾವು ದುಡ್ಡು ಕೊಟ್ಟು ನೋಡ್ತಾ ಇದ್ದೀವಿ. ನಮ್ಮ ತಲೆಯೊಳಗೆ ಏನು ಇಟ್ಕೊಂಡಿವಿ ಅಂದ್ರೆ, ಇವ ಹೀರೋ, ಇವ ರೌಡಿ, ಈಕಿ ಹೀರೋಯಿನಿ, ಇವ ಬಂದರೆ ಉಳಿಸ್ಕೊಳತ್ತಾನ, ಇವ ಬಂದರೆ ಈಕಿ ಹಾಳು ಮಾಡ್ತಾನೆ, ಈಕಿನ ಬದುಕು ಹಾಳಾಗ್ತದ ಅಂತ ನಮ್ಮ ತಲೆಯೊಳಗೆ ಇಟ್ಕೊಳ್ತೀವಿ. ನಾವು ಬೇರೆಯವ್ರ ಚಿಂತೆ ಮಾಡಿ ಮಾಡಿ ನಾವು ಬಡವಾಗ್ತೀವಿ. ಅದಕ್ಕೂ ನಮಗೂ ಸಂಬಂಧ ಇಲ್ಲದ ವಿಚಾರಗಳನ್ನು ಮಾಡಿಕೊಂಡು ನಾವು ಮನಸ್ಸು ಹಾಳು ಮಾಡ್ಕೊತೀವಿ ಅಂದರೆ ಯಾಕೆ ಅವೆಲ್ಲ ನೋಡಬೇಕು? ನಮ್ಮ ಬದುಕಿಗೆ ಯಾವುದು ಸಾಮೀಪ್ಯ ಕೊಡ್ತದೋ, ಯಾವುದು ಆನಂದ ಕೊಡ್ತದೋ, ಯಾವುದು ಉತ್ಸಾಹ ಕೊಡ್ತದೋ, ಯಾವುದು ನಮ್ಮ ಬದುಕನ್ನು ಮಾರ್ಗವನ್ನು ಬದಲಾವಣೆ ಮಾಡ್ತದೋ ಆ ಕಡೆ ನಾವು ಒತ್ತನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ನನಗೆ ನಮ್ಮ ಕೂಡಲ ಸಂಗಮ ದೇವ ಒಲೆಯನೋ ಚಿಂತೆ ಅಂತ, ಒಲಿತಾನೋ ಇಲ್ಲೋ ಅನ್ನುವಂಥ ಚಿಂತೆ. ಮುಂದೆ ಅಕ್ಕ ಭಾಳ ಚಂದ ಹೇಳ್ತಾಳೆ, ಕೌಶಿಕ ರಾಜಗ ಇವುಗಳನ್ನು ಒಲಿಸ್ಕೊಳ್ಬೇಕು ಅನ್ನುವಂಥ ಚಿಂತೆ ಹೆಚ್ಚಾಗ್ತದೆ. ನೋಡ್ರಿ, ಇವತ್ತು ಅಕ್ಕನನ್ನು ನಾವು ಯಾಕೆ ನೆನೆಸ್ತೀವಿ ಅಂದರೆ ದುರಾಳತನದ ಕೌಶಿಕ ಇರೋದ್ರಿಂದಲೇ. ಕೌಶಿಕ ಅಕ್ಕನ ಬದುಕಿನಲ್ಲಿ ಬರ್ತಿದ್ದಿಲ್ಲ ಅಂದರೆ ನಾವು ಅಕ್ಕನನ್ನು ನೆನೆಸ್ತಿದ್ದೋ ಇಲ್ಲೋ ಅಷ್ಟು ಗೊತ್ತಿಲ್ಲ. ಬಸವಣ್ಣನ ಬದುಕಿನೊಳಗೆ ಕೊಂಡೆ ಮಿಂಚಣ್ಣ ಬರ್ತಿದ್ದಿಲ್ಲ ಅಂದರೆ ಬಸವಣ್ಣ ಇಷ್ಟು ಉಚ್ಛ್ರಾಯ ಸ್ಥಿತಿಗೆ ಅವ್ರು ಬದುಕ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಒಬ್ಬೊಬ್ಬರು ಬದುಕಿನೊಳಗೂ ಸಹಿತ ಒಬ್ಬೊಬ್ಬರು ಬರ್ತಾರೆ ಅಂದರೆ
ಎಲ್ಲೋ ಒಂದು ಕಡೆ ಅವ್ರ ಬದುಕಿಗೆ ಹೊಸ ಕೈಗನ್ನಡಿ ಹಿಡ್ದಂಗೆ. ಅದಕ್ಕೆ ಅಕ್ಕಗ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಕೌಶಿಕಗ ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ, ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ. ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತಮಗೆ ತನ್ನ ಕಾಮದ ಚಿಂತೆ, ಒಳ್ಳೆ ಹೋಗು ಸೆರಗು ಬಿಡು ಮರುಳೆ, ಎನಗೆ ಎನ್ನ ಚನ್ನಮಲ್ಲಿಕಾರ್ಜುನ ಒಲಿಯನೋ ಎನ್ನುವ ಚಿಂತೆ. ಅವನು ಕೌಶಿಕ ರಾಜಾಗ ಆಕೆ 3 ಷರತ್ತು ಹಾಕಿದ್ರು ಸಹಿತ ಅವನಿಗೆ ಸಮಾಧಾನ ಇರಲಿಲ್ಲ. ನಿಮಗೆಲ್ಲ ಗೊತ್ತದ, ಅಕ್ಕನ ಪ್ರವಚನದಲ್ಲಿ ನೀವೆಲ್ಲ ಕೇಳಿರಿ. ಆದರೆ ಇಲ್ಲಿ ಕೌಶಿಕನ ಮನಸ್ಸು ತಾಳಾರಲಿಲ್ಲ. ಅವ ಚಿಂತೆಗೀಡಾದ. ಒಬ್ಬ ರಾಜ ಇದ್ದರೂ ಸಹಿತ ಚಿಂತೆಗೀಡಾಗಿ ಅವಳನ್ನು ಹ್ಯಾಂಗಾರ ಮಾಡಿ ಒಲಿಸ್ಕೊಳ್ಬೇಕು ಅಂತ ಹೋದಾಗ ಅಕ್ಕ ಎಷ್ಟು ಚಂದ ಹೇಳ್ತಾಳೆ ಈ ಮಾತನ್ನು. ಎಮ್ಮೆಗೊಂದು ಚಿಂತೆ. ನೋಡ್ರಿ, ನಾವು ರೋಡಿ ದುಕಾನ್ ಹಚ್ಕೊಂಡು ಕುಂತೀವಿ. ಯಾರ ಹೊಂಟು ಅಂದರೆ ಬಂಗಾರ ದುಕಾನ್ದ್ರೆ ಏನು ತಿಳ್ಕೊತಾರೆ, ನಮ್ಮ ದುಕಾನ್ಗೆ ಹೊಂಟಾರೇನೋ ಅಂತ ತಿಳ್ಕೊತಾರೆ. ಕಿರಾಣಿ ದುಕಾನ್ದ್ರೆ ಏನು ತಿಳ್ಕೊತಾರೆ, ಆ ಕಡೆ ನೋಡಿದೆವು ಅಂದ್ರೆ ಆ ಗಿರಾಕಿ ನಂಬಲ್ಲೇ ಅಂತ ಹೊಂಟವ ಅಂತ ತಿಳ್ಕೊತಾರೆ. ಅದು ನಮ್ಮ ಲೌಕಿಕ ವ್ಯವಹಾರದಲ್ಲಿ ನಮಗೆ ಗೊತ್ತಿರ್ತದೆ. ಅದಕ್ಕೆ ಅಕ್ಕ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ. ಎಮ್ಮೆ ಚಂದ ತಿಂದು ಚಂದ ದಷ್ಟಪುಷ್ಟವಾಗಿರಬೇಕು ಅಂತ ಚಿಂತೆ ಮಾಡ್ತದೆ. ಅದು ಸಮಗಾರ ವಿಚಾರ ಮಾಡ್ತಾನೆ, ಈ ಎಮ್ಮೆ ಯಾಕೆ ಸಾಯ್ತದೋ, ಈ ಎಮ್ಮೆ ತೊಗೊಳು ನಾ ಯಾಕೆ ಕೊಯ್ಕೊಂಡು ಬರಲೋ, ಯಾಕೆ ನಾ ಚಪ್ಪಲ್ ಮಾಡಿ ನನ್ನ ಸಲುಲೆ ನನ್ನ ಕುಟುಂಬಕ್ಕೆ ಅಂತ ಅವ ಒಂದು ಚಿಂತೆ ಒಳಗಿರ್ತಾನೆ. ಅವರವ್ರ ನೋಡ್ರಿ, ಚಿಂತೆ ಇರಬಾರ್ದು ಅಂತಲ್ಲ, ಸದಾಚಾರದ ಚಿಂತೆ ಇರಬೇಕು. ಒಬ್ಬರು ಮನೆ ಹಾಳು ಮಾಡಿ ನಾ ಚಂದ ಇರಬೇಕು ಅನ್ನುವಂಥ ಚಿಂತೆ ಯಾಕೆ ಬೇಕ್ರಿ? ಅವರು ನಮ್ಮಂಗೆ ವಿಚಾರ ಮಾಡ್ತಾರಲ್ಲ, ಅವ್ರ ಮನೆ ಹಾಳಾಗಿ ನಮ್ಮ ಮನೆ ಚಂದ ಇರಲಿ ಅಂತ ಅವ್ರು ಚಿಂತೆ ಮಾಡಿದ್ರೆ, ಯಾವತ್ತೂ ಮತ್ತೊಬ್ಬರು ಕೆಡಕನ್ನು ಬಯಸುವಂಥ ಚಿಂತೆ ಜೀವನದೊಳಗೆ ಎಂದೂ ಮಾಡಬಾರ್ದು. ಶರಣರು ಮಾಡಿಲ್ಲ ಅಂತ ತಿಳ್ಕೊಂಡೆ ಇವತ್ತು ಅವರು ಮಹಾತ್ಮರಾಗ್ಯಾರ. ನಾವು ಇಲ್ಲೇ ಇದ್ದೀವಿ. ನಾವು ಮಾಡಲಿಲ್ಲ ಅಂದರೆ ಇನ್ನೂ ಹೀಗೆ ಇರ್ತೀವಿ. ಶರಣರ ಪ್ರತಿಯೊಂದು ಆಲೋಚನೆಗಳು ನಮ್ಮ ಬದುಕನ್ನು ಕಟ್ಟಿಕೊಡ್ತವೆ, ನಮ್ಮ ಜೀವನವನ್ನು ಸಾಫಲ್ಯತೆ ಮಾಡಿಕೊಡ್ತವೆ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಸಹಿತ ನೀ ಹಿಂಗೆ ಬದುಕು ಅಂತ ಶರಣರ ವಚನಗಳು ನಮಗೆ ಕಲಿಸ್ಕೊಡ್ತಾವೆ. ಅದಕ್ಕೆ ನಾವು ಮತ್ತೊಬ್ಬರ ಚಿಂತೆ ಮಾಡಲಾರ್ದೇ, ಕೆಟ್ಟ ಆಲೋಚನೆಗಳು ಇಟ್ಕೊಳ್ಳಾರ್ದೇ, ಮತ್ತು ಹೊರಗಿನವ್ರದ್ದು ಬಿಡ್ರಿ, ಮನೆಯವ್ರ ಬಗ್ಗೆನೇ ನಾವು ಕೆಟ್ಟ ವಿಚಾರ ಮಾಡ್ತೀವಿ, ಕೆಟ್ಟ ಚಿಂತೆ ಮಾಡ್ತೀವಿ. ಈಕೆ ಹುಂಡಾನೇ ತಂದಿಲ್ಲ, ಇದು ಮನೆ ದಂಧೆನೇ ಮಾಡಲ್ಲ, ನಾನು ಒಬ್ಬನೇ ಮಾಡಬೇಕಾ, ಅವ ಹಂಗನ ಇವ ಹಿಂಗನ, ಈ ಕುಡುಕರು ಸರಿ ನಾ ಹೆಂಗೆ ಸಂಸಾರ ಮಾಡಬೇಕು, ಈ ಮಕ್ಳಿಗೆ ನಾ ಹೆಂಗೆ ಸಲುಬೇಕು, ಇವೆಲ್ಲ ಚಿಂತೆ ಇರವೆ. ಚಿಂತೆ ಅದ ಅಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಪರಿಹಾರ ಆಗ್ತಾವ? ಚಿಂತೆ ಅದ ಅಂತ ಬಿಟ್ಕೊಂಡು ಕುಟುಂಬ ಬಿಟ್ಟು ಹೋದ್ರೆ ಚಿಂತೆ ಪರಿಹಾರವಾಗ್ತಾವ? ಅಲ್ಲಿ ಇದ್ಕೊಂಡೇ ಅವೆಲ್ಲವನ್ನು ನಾವು ಗೆಲ್ಲಬೇಕಾಗ್ಯದ. ಅದಕ್ಕೆ ಯಾವ ರೀತಿಯಾಗಿ ಒಂದು ಕುಟುಂಬದ ಇರುವಂಥ ಸಮಸ್ಯೆಗಳು ಇಟ್ಕೊಂಡು ನಾವು ಗೆಲ್ಲಬೇಕಾಗ್ಯದೋ, ಆ ಕುಟುಂಬಕ್ಕೆ ಬೆಳಕಾಗಬೇಕಾಗ್ಯದೋ, ಆ ಮನೆತನಕ್ಕೆ ಗೌರವ ತಂದು ಕೊಡಬೇಕಾಗ್ಯದೋ, ಅದೇ ರೀತಿಯೊಳಗೆ ಈ ಭವಸಾಗರ ಅನ್ನುವಂಥದ್ದು ಸಹಿತ ಒಂದು ಕುಟುಂಬ. ಈ ಭವಸಾಗರದೊಳಗೆ ಹುಟ್ಟಿನ ಮೇಲೆ ಭಾಳ ವಿಕೃತ ಮನಸ್ಸುಗಳು ಇರ್ತಾವೆ, ಸುಕೃತ ಮನಸ್ಸು ಇರ್ತಾವೆ, ಕೆಟ್ಟ ವಿಚಾರ ಜನರೂ ಇರ್ತಾರೆ, ಒಳ್ಳೆಯ ವಿಚಾರ ಜನರೂ ಇರ್ತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಆ ಮಹಾನ್ ತಪ್ಪುಗಳಲ್ಲಿ ಹರ್ಡೇಕರ್ ಮಂಜಪ್ಪರು ಹೋಗಿರು. ಇದೊಂದು ಹೇಳ್ತೀನಿ, ತಾವೆಲ್ಲ ಗಮನಿಸ್ಬೇಕು. ಮಹಾನ್ ತಪ್ಪುಗಳು ಅಂತ ಆಗ ಹೋಗ್ಯಾರ. ಹರ್ಡೇಕರ್ ಮಂಜಪ್ಪ ಪ್ರತಿದಿನ ಮಠಕ್ಕೆ ಹೋಗ್ತಾ ಇದ್ರಂತ, ಅವ್ರ ಆತ್ಮಚರಿತ್ರೆಯಲ್ಲೇ ಬರ್ತದೆ. ಅಲ್ಲಿ ಹೋದಾಗ ಅವರು ಗುರುಗಳ ದರ್ಶನ ಮಾಡ್ಕೊಳ್ಬೇಕು, ಹೋಗಬೇಕು, ಮಠಕ್ಕೆ ಭಾಳ ಹತ್ತಿರ ಇರುವಂಥವ್ರು. ಅವಾಗ ಹೊರಗೆ ಮಾತಾಡ್ಕೊಂಡ್ರು ಕೆಲವರು. ಅವಾಗ ಮಂಜಪ್ಪ ಯಾಕೆ ಹೋಯ್ತಾನೆ ಮಠಕ್ಕೆಲ್ಲ ಹೆಣ್ಮಕ್ಳು ಹೋಯ್ತಾರಂತ, ಆ ಮಂಜಪ್ಪ ಹೋಯ್ತಾನ ಅಂತ ಒಬ್ಬ ಅಂದ. ಇದು ಒಂದು ಮಾತು ಹರ್ಡೇಕರ್ ಮಂಜಪ್ಪನ ಕಿವಿಯಾಗಿ ಬಿತ್ತು. ಆಗ ಮಠಕ್ಕೆ ಹೋಗಿ ಗುರುಗಳ ಬಳಿ ಹೋಗಿ ನಮಸ್ಕಾರ ಮಾಡ್ತಾನೆ, ಗಳಗಳ ಅಂತ ಅಳ್ಳಕ್ಕೆ ಶುರು ಮಾಡ್ತಾನೆ. ಅಳ್ಳಕ್ಕೆ ಶುರು ಮಾಡಿದಾಗ ಗುರುಗಳು ಭಾಳ ಶಾಂತವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ಇದ್ದು ಕೊನೆಗೆ ಅವನಿಗೆ ವಿಚಾರ ಆಯ್ತಾನ, ಇಷ್ಟು ಅಳ್ಳತ್ತಿದ ಗುರುಗಳು ಯಾಕೆ ಅಳ್ಳತ್ತಿದೆ ಅಂತ ಕೇಳಿಲ್ಲಲ್ಲ ಅಂತ ತಿಳ್ಕೊಂಡು ತಾನೇ ಸಮಾಧಾನ ಮಾಡಿಕೊಂಡು ಅವಾಗ ಹೇಳ್ತಾನೆ. ಎದ್ದು ಗುರುಗಳಿಗೆ ಅಂತಾನೆ, ಗುರುಗಳೇ ನಾ ಇಷ್ಟು ನೋವು ಮಾಡ್ಕೊಳತ್ತೀನಿ, ದುಃಖ ಮಾಡ್ಕೊಳತ್ತೀನಿ, ನೀವು ಏನೂ ಅಂತಾನೇ ಇಲ್ಲಲ್ಲ, ನೀ ಹೇಳೇ ಇಲ್ಲಲ್ಲಪ್ಪ, ನೀ ಬಂದು ನಾ ಮಠಕ್ಕೆ ಬರಲ್ಲ ಅಂತ ಅಳ್ತಾ ಇದ್ದಿ, ಯಾಕಂತ ಹೇಳಿದ್ರೆ ಗೊತ್ತಾಗಬೇಕಲ್ಲ ಅಂದರು. ಅಂದಾಗ ಅವ ಅಂದನ, ಹಿಂಗೆ ಹೊರಗೆ ಹಿಂಗೆ ಕುಂತು ಹಿಂಗೆಲ್ಲ ಮಾತಾಡತ್ತಾರೆ ಗುರುಗಳೇ, ಅಲ್ಲಿ ಮಠಕ್ಕೆ ಹೋದಾಗ ಊಟಕ್ಕೆ ಸಿಗ್ತದೆ, ಅಲ್ಲೆಲ್ಲ ಹಿಂಗೆಲ್ಲ ಬರ್ತಾರೆ, ಅಲ್ಲಿ ಬಂದಾಗ ಇವ ಹೋಗ್ತಾನೆ, ಮತ್ತೇನು ಕೆಲಸ ಮಾಡ್ತಾನೆ ಇವ ಅಂತ ಅಂದಾರ.
ಅದಕ್ಕೆ ಅದು ಏನು ಮಾಡ್ಬೇಕಂತಿ, ನಾ ಮಠಕ್ಕೆ ಬರಬೇಡ್ದಲ್ಲತ್ತೀನಪ್ಪ. ಆಯಿತು ಅಂದರು. ನೋಡಿರಿ, ಆಯಿತು ಅಂದರು. ಭಾಳ ಒಂದೇ ಮಾತಿನಲ್ಲಿ ಒಂದು ವಾಕ್ಯ ಉತ್ತರಿಸಿ ಅಂದಂಗೆ ಆಯಿತು ಬರಬೇಡ ಅಂದರು. ಅವನಿಗೆ ಆಶ್ಚರ್ಯ ಆಯಿತು. ನಾ ಮಠಕ್ಕೆ ಭಾಳ ಹತ್ತಿರವಾಗಿರುವಂಥ ವ್ಯಕ್ತಿ, ಮಠಕ್ಕೆ ಭಾಳ ಆತ್ಮೀಯವಾಗಿರುವಂಥ ಶಿಷ್ಯನ ಇದ್ದೀನಿ, ನನ್ನ ಗುರುಗಳು ಒಂದೇ ಸಲ ನೀವು ಬರಬೇಡ ಅಂದ್ರಲ್ಲ ಅಂತ ತಿಳ್ಕೊಂಡು ಅವ್ರು ಕಣ್ಣೀರು ಒರೆಸ್ಕೊಂಡ್ರು. ಇಡೀ ಕಣ್ಣೀರು ಒರೆಸ್ಕೊಂಡು ಒಂದು ಕ್ಷಣ ಚಿಂತೆ ಮಾಡಿದ್ರು. ನಾ ಯಾಕೆ ಗುರುಗಳು ನನ್ನ ಬಗ್ಗೆ ಈ ರೀತಿಯ ಮಾತಾಡಿದ್ರು, ಚಿಂತೆ ಮಾಡೋಕ್ಕೆ ಆರಂಭ ಮಾಡ್ದೆ. ಅವರಂದರು, ಅಲ್ಲಪ್ಪ ನೀವು ನನಗೆ ಯಾಕೆ ಹಂಗಂದ್ರಿ, ನೀ ಬರಲ್ಲ ಅಂದು, ಬೇಡ ಅಂದ, ಬೇರೆ ಏನೂ ಅನ್ನಲಿಲ್ಲಪ್ಪ ನಾನು ಅಂದರು. ಇಷ್ಟು ವರ್ಷ ನಾನು ಭಾಳ ನಿಮ್ಮ ಸೌಹೃದತೆಯಿಂದ ಇದ್ದೀನಿ, ನಿಮ್ಮ ಮಠದ ಭಾಳ ಒಡನಾಡಿ ಇದ್ದೀನಿ, ಆದರೆ ನಿನ್ನ ಬಳಿ ಮನಸ್ಸು ಚಂಚಲದಲ್ಲ ಅಂದರು ಅವರು. ನೀನು ಯಾರೋ ಒಂದಿನ ಮಾತಿಗೆ ಗುರುವಿನ ಸಾಮೀಪ್ಯದಿಂದ ದೂರ ಇರ್ತಾ ಅಂದಮೇಲೆ ನಾ ಹೆಂಗೆ ಬಾ ಅಲ್ಲಿ ನಿನಗೆ ಅಂದರು ಅವರು. ಅಂತೇನು ಮಾಡ್ತಾರೆ, ಅವ್ರ ಹಿಂದೆ ಯಡಿಯೂರು ಸಿದ್ಧಲಿಂಗೇಶ್ವರ ಫೋಟೋ ಇರ್ತದೆ. ಆ ಫೋಟೋ ತೋರಿಸ್ತಾರೆ, ನೀವೆಲ್ಲ ನೋಡಿರಿ. ಯಡಿಯೂರು ಸಿದ್ಧಲಿಂಗೇಶ್ವರ ಫೋಟೋ, ಹುತ್ತಿನ ಒಳಗೆ ಕುಂತಿರುವಂಥ ಫೋಟೋ ನೀವೆಲ್ಲ ನೋಡಿರಿ. ಆ ಫೋಟೋ ತೋರಿಸಿ ಒಂದು ಮಾತು ಹೇಳ್ತಾರೆ, ಅಲ್ಲಿ ಏನು ಕಾಣುತ್ತೆ ಆ ಫೋಟೋ ಒಳಗೆ, ಹುಲಿ ಕಾಣತ್ತವ, ಸಿಂಹ ಕಾಣತ್ತವ, ಆಕಳು ಕಾಣ್ಲತ್ತದ, ಹಾವು ಕಾಣತ್ತದ, ಬೇರೆ ಬೇರೆ ಎಲ್ಲ ಪ್ರಾಣಿಗಳು ಕಾಣತ್ತವ ಗುರುಗಳೇ ಅಂತ ಹೇಳಿದ್ರು. ಆಗ ಒಂದು ಮಾತು ಹೇಳ್ತಾರೆ ಮಹಾಂತಪ್ಪಗಳು, ಭಾಳ ಗಂಭೀರವಾಗಿ ಒಂದು ಮಾತು ಹೇಳ್ತಾರೆ. ನೋಡು, ಸಮಾಜದೊಳಗೆ ನಾವು ಬದುಕಬೇಕು ಆಯಿತು ಅಂದ್ರೆ ಈ ಸಮಾಜದೊಳಗೆ ಹುಲಿಗಳು ಅದಾವ, ಕರಡಿನೂ ಅದ, ಸಿಂಹನೂ ಅದ, ವಿಷಜಂತು ಹಾವುಗಳು ಅದಾವ. ಅಂದ್ರೆ ಹಾವಿನಂಥ ಮನಸ್ಸುಗಳಿದ್ದ ಮನಸ್ಸು ಅವ. ಆದರೆ ಅವುಗಳ ಮಧ್ಯೆ ಒಂದು ಆಕಳು ಎಡೆಯವ್ರಿಗೆ ಹಾಲು ಕುಡ್ಲತ್ತದಲ್ಲ, ಕುಡ್ಲತ್ತದ್ರಿ ಅಪ್ಪ. ಅಂಥ ಆಕಳು ಅಂಥ ಬದುಕಿನ ಮಧ್ಯೆ ಭಾಳ ಶಾಂತವಾಗಿ ಆ ಆಕಳು ಗುರುಗಳಿಗೆ ಹಾಲು ಕೊಡ್ತಾ ಇದೆ ಅನ್ನೋದನ್ನು ನೀ ಮರ್ತಿನಂಗಿದ್ದಿ ಅಂತಂದ್ರು ಅವರು. ಮರ್ತಿನಂಗಿದ್ದಿ. ಜಗತ್ತಿನೊಳಗೆ ಕ್ರೂರ ಜನ ಅದಾರ, ಅವ್ರ ಮಧ್ಯೆ ಬದುಕಬೇಕಾಗ್ಯತ್ತಮ್ಮ. ಅವ್ರು ಅಂದಾರ ಅಂತ ತಿಳ್ಕೊಂಡು ನಿನ್ನ ವ್ಯಕ್ತಿತ್ವ ವಿಕಸನವನ್ನು ಕುಸಿತ ಮಾಡ್ಕೋತಿ ಅಂದ್ರೆ ನೀ ಮುಂದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಒಂದು ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನ ಜೀವನದ ಕೊನೆ ಉಸಿರಿರೋವರೆಗೆ, ನನ್ನ ಜೀವನದ ಕೊನೆ ಕ್ಷಣದವರೆಗೆ ನನ್ನ ಕಣ್ಣಿನಿಂದ ಒಂದು ತೊಟ್ಟು ಹನಿ ನೀರು ತರಲ್ಲ ಗುರುಗಳೇ ಅಂಥೇಳಿ ಉದ್ದಕ್ಕೆ ಸಾಷ್ಟಾಂಗ ಹಾಕ್ತಾರೆ. ಇವತ್ತು ಅವ್ರು ಗಡಿನಾಡ ಗಾಂಧಿ ಅನ್ನಿಸ್ಕೊಳ್ತಾರೆ ನಮ್ಮ ಹರ್ಡೇಕರ್ ಮಂಜಪ್ಪನವರು. ಗಟ್ಟಿಯಾಗಿರುವಂಥ ಮನಸ್ಸನ್ನು ಮಾಡಬೇಕು ಅಂತ. ಗಟ್ಟಿಯಾಗಿರುವಂಥ ಮನಸ್ಸಿತ್ತು ಅಂದರೆ ಆ ಬದುಕು ತನ್ನಿಂತಾನೆ ಹಸನ ಆಗ್ತದೆ ಅಂತ ಹೇಳ್ತಾರೆ. ಮರ್ತ್ಯಕ್ಕೆ ಬಂದಿದ್ದು ಕರ್ತವ್ಯ ಮಾಡೋಕೆ ಅಂತ ಮುಂದೆ ಹೇಳ್ತಾರೆ. ಮುಂದೆ ಕರ್ತವ್ಯ ನಾವು ಏನು ಮಾಡಬೇಕಾಗ್ಯದ, ಶರಣರ ದೃಷ್ಟಿಯೊಳಗೆ ನಾವು ಯಾವ ಕರ್ತವ್ಯವನ್ನು ಮಾಡಬೇಕಾಗ್ಯದ ಅಂತ ನಾವು ನೋಡಬೇಕು ಆಯ್ತು ಅಂದ್ರೆ ನಾಳೆ ಒಂದು ವಿಶೇಷವಾಗಿರುವಂಥ ಹಬ್ಬ ಅದು. ನಾಳೆ ಜಗತ್ತಿನಾಗ ಯಾರೂ ಏನೂ ಆಗಲಾರದಂಥ ರಕ್ಷಾ ಬಂಧನ, ಬದುಕಿಗೆ ನೆಮ್ಮದಿಯ ಶಿರವನ್ನು ಕಟ್ಟಿಕೊಡುವಂಥ ಅಣ್ಣನ ಸಾಮೀಪ್ಯ ತಂಗಿಗೆ ಅನ್ನುವಂಥದ್ದನ್ನು, ಅಣ್ಣ ತಂಗಿಯ ಬದುಕನ್ನು ಯಾರೂ ಸಹಿತ ಅದಕ್ಕೆ ಪ್ರಶ್ನೆ ಮಾಡುವಂಗಿಲ್ಲ. ಆ ಪ್ರಶ್ನಾತೀತವಾಗಿರುವಂಥ ಬದುಕನ್ನು, ಸಾಮರಸ್ಯದ ಬದುಕನ್ನು, ಅಣ್ಣ ತಂಗಿ ಸಹೋದರತ್ವದ ಬದುಕನ್ನು ಯಾವ ರೀತಿ ಇರ್ತದೆ ಅನ್ನೋದು ಒಂದು 10 ನಿಮಿಷ ನೋಡಿ ಮತ್ತೆ ಚಿಂತೆ ಅನ್ನುವಂಥ ವಿಷಯದ ಬಗ್ಗೆ ನಾವೆಲ್ಲ ಇಲ್ಲ ನಾಳೆ ಯಾರಾದರೂ ಒಂದು 5-10 ನಿಮಿಷ ಈ ರಕ್ಷಾಬಂಧನ ಬಗ್ಗೆ ಮಾತಾಡೋದಿದ್ರು ಆಡ್ಬೋದು ಅಂತ ಹೇಳ್ತಾ. ಯಾಕಂದ್ರೆ ರಕ್ಷಾಬಂಧನ ಭಾಳ ದೊಡ್ಡ ಹಬ್ಬ, ಭಾರತೀಯ ಸಂಸ್ಕೃತಿಯ ಪರಂಪರೆಯ ಬೆಳಕನ್ನು ಚೆಲ್ಲುವಂಥ ಹಬ್ಬ ಅದು. ಅದಕ್ಕೆ ಜಗತ್ತಿನ ಬೇರೆ ರಾಷ್ಟ್ರದೊಳಗೆ ಈ ಹಬ್ಬ ಎಲ್ಲೂ ಆಚರಣೆ ಮಾಡೋದಿಲ್ಲ. ನಮ್ಮ ದೇಶದ ವಿಶಿಷ್ಟಪೂರ್ಣವಾಗಿರುವಂಥ ಈ ನೆಲಮೂಲ ಸಂಸ್ಕೃತಿ ಹಬ್ಬ ಅದು ಆಗಿರೋದ್ರಿಂದ ನಾವೆಲ್ಲರೂ ಭಾಳ ಅರ್ಥಪೂರ್ಣವಾಗಿ ಆ ಹಬ್ಬವನ್ನು ನಾಳೆ ಆಚರಣೆ ಮಾಡ್ತೀರಿ. ಅದ್ರ ಬಗ್ಗೆ ಒಂದು 10-15 ನಿಮಿಷ ಅದ್ರ ಬಗ್ಗೆ ವಿಚಾರ ಮಾಡಿ ಚಿಂತೆ ಬಗ್ಗೆ ನಾಳೆ ನಾವು ಮುಂದುವರ್ಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಲೈಟ್ ಇಲ್ಲ, ಮಳೆ ನಮ್ಮ ಸಂಪೂರ್ಣ ಮೇಲೆ ಭಾಳ ಮಳೆ ಇತ್ತು. ಇಲ್ಲೂ ಬಿದ್ದದ ಅಂತ ಅನ್ನಿಸ್ತು. ಇಲ್ಲೆಲ್ಲ ನೀರು ನಿಂತಾವೆ. ಈ ಎಲ್ಲ ಮಳೆ ಇದ್ದರೂ ಸಹಿತ, ಲೈಟ್ ಇಲ್ಲರೂ ಸಹಿತ ತಾವೆಲ್ಲ ಬಂದು ಈ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಯಾಕಂದರೆ ಇದ್ರ ಹಸಿವು ನಮಗೆ ಬೇಕು. ಇದ್ರ ಹಸಿವು ಇದ್ದಾಗ ನಮ್ಮ ಬದುಕು ಸಾರ್ಥಕವಾಗ್ತದೆ. ಆ ಸಾರ್ಥಕತೆ ಬದುಕನ್ನು ನಾವೆಲ್ಲ ಶರಣರ ವಾಣಿಯ ಮೂಲಕ ನಮ್ಮ ಬದುಕು ಕೃತಾರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಈ ಮಳೆ ಬಿದ್ದರೂ ಸಹಿತ ನಮ್ಮ ಔರಾದ್ಯದಿಂದ ಎಲ್ಲ ನಮ್ಮ ಶರಣರು ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಥಿ. ನಮ್ಮ ಘಾಟಿ ಅಣ್ಣವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅವ್ರು ಭಾಳ ನಮ್ಮ ಮಠದ ಹಳೆ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕಿಂತಲೂ ಹಳೆ ಶಿಕ್ಷಕರಲ್ಲಿ ಮಠದಲ್ಲಿ ಸೇವೆ ಸಲ್ಲಿಸಿನವರು.
ಮಠದಲ್ಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಯಾರ ಅವರು ಒಬ್ಬೊಬ್ಬರು ನೀವು ಯಾರಿಗೂ ನೋಡಿರಿ, ಅವರೆಲ್ಲರೂ ಒಂದೊಂದು ಸ್ಥಾನದ ಒಳ್ಳೆಯ ಸ್ಥಾನದಾಗ ಅದಾರ. ಕೇವಲ ಸ್ಥಾನದಾಗಿರೋದಷ್ಟೇ ಅಲ್ಲ, ಅವರು ವೈಚಾರಿಕ ಬದುಕನ್ನು ನಡೆಸ್ಕೊಂಡು ಸಮಾಜಕ್ಕೆ ಬೇಕಾದವರಾಗಿ ಬದುಕ್ತಾ ಇದ್ದಾರೆ. ಅಂಥವರಲ್ಲಿ ನಮ್ಮ ಘಾಟಿ ಅಣ್ಣವರು ಒಬ್ಬರು ಇದ್ದಾರೆ. ಅವ್ರ ಜೊತೆ ನಮ್ಮ ಶರಣಪ್ಪ ಅಣ್ಣವ್ರು ಬಂದ್ದಾರೆ. ಅವರೆಲ್ಲರೂ ಅವರು ನಮ್ಮ ಭಾಗದಾಗ ಶರಣಪ್ಪವರು ಇವತ್ತಿಗೂ ಸಹಿತ ಪ್ರತಿ ತಿಂಗಳ ಅವರು ಗ್ರಾಮದೊಳಗೆ ಬಸವಜ್ಯೋತಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿ ಬಸವಣ್ಣನ ಕಾರ್ಯ ಇರ್ತದೋ ಅಲ್ಲಲ್ಲಿ ಅವ್ರ ಉಪಸ್ಥಿತಿ ಇರ್ತಾರೆ. ನಮ್ಮ ಮುಕ್ತಿದಾರ್ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅಲ್ಲಿ ಅವರ ತಾಲೂಕದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗೂಳಿ ಅಣ್ಣವರು ಭಾಳ ನಿಷ್ಠೆ, ಬಾಲ್ಕಿ ಮಠದ ಪರಮ ಶಿಷ್ಯರಾಗಿದ್ದುಕೊಂಡು ಅಪ್ಪವ್ರ ಕಾರ್ಯ ಯಾವುದೇ ಇದ್ರೂ ಸಹಿತ ಅವರಾದಲ್ಲಿ ಟೊಂಕ ಕಟ್ಟಿ ನಿಂತು ಕಾರ್ಯವನ್ನು ಮಾಡುವಂಥ ಪ್ರಬುದ್ಧತೆ ಅವರಲ್ಲದ. ಅವರೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರೆಲ್ಲರಿಗೂ ಅನಂತ ಶರಣಾರ್ಥಿಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು.